ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇಂದು ನಾವು ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ಒಂದು MCQ ಕ್ವಶನ್ ಆಗಿದೆ. ಅದೇ ರೀತಿಯಾಗಿ ಏನಂತಂದ್ರೆ ಇವತ್ತು ನಾವು ಎರಡನೇ ವಿಡಿಯೋ ನಿಮ್ಮ ಮುಂದೆ ಬಂದಿದೆ, ಹೌದಿಲ್ಲ? ಎರಡನೇ ವಿಡಿಯೋ ಅದಿರ್ತಕ್ಕಂಥ ಯಾವ್ದಪ್ಪ ಅಂದ್ರಿಗಿನ ಭಾರತ ಸಂವಿಧಾನದ MCQ ಕ್ವಶನ್ಸ್ ಅಂದ್ರಿಗಿನ ಮಲ್ಟಿ ಚಾಯ್ಸ್ ಇದು ಕ್ವಶನ್ ಅಂತ ಹೇಳ್ಬೋದು, ಹೌದಿಲ್ಲ? ಇದು ನಿಮಗೆ ಇರ್ತಕ್ಕಂಥ ಬರೀ ಭಾರತ ಸಂವಿಧಾನ ಮಲ್ಟಿಪಲ್ ಕ್ವಶನ್ ಅಂತಂದ್ರೆ ಇರ್ತಕ್ಕಂಥ ಭಾರತ ಸಂವಿಧಾನ ಇರ್ತಕ್ಕಂಥ ಎಲ್ಲಾ ಕಂಟೆಂಟ್ ಕವರ್ ಆಗ್ತಾವು, ಹೌದಿಲ್ಲ? ಟೋಟಲ್ ನಾವಿರ್ತಕ್ಕಂಥ ನಿಮ್ಮ ಮುಂದಿರ್ತಕ್ಕಂಥ ಸಾಲ್ವ್ ಮಾಡ್ತಕ್ಕಂಥ ಓನ್ಲಿ ಕೇವಲ 8 ಕ್ವಶನ್ ಮಾತ್ರ, 10 ಕ್ವಶನ್ ಮಾತ್ರ ಇದೆ. ಅದರಲ್ಲಿ ಇರ್ತಕ್ಕಂಥ ನಾವು ಪ್ರತಿಯೊಂದು ಭಾರತ ಸಂವಿಧಾನ ಯಾವುದೇ ಒಂದು ಕಂಟೆಂಟ್ ತಗೊಂಡಾಗ ಭಾರತ ಸಂವಿಧಾನ ಬಗ್ಗೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು, ಹೌದಿಲ್ಲ? ಅದರಲ್ಲಿ ನಾವು ನೋಡಿದಾಗ ಈಗ ಭಾರತ ಸಂವಿಧಾನದ ಇರ್ತಕ್ಕಂಥ 1ನೇ ಕ್ವಶನ್ ಯಾವ್ದಪ್ಪ ಅಂದ್ರೆಗಿನ ಪಂಚಾಯತಿ ರಾಜ್ಯ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅಭ್ಯರ್ಥಿಗೆ ಕನಿಷ್ಠ ವಿದ್ಯಾರ್ಹತೆ ನಿಗದಿಪಡಿಸಿದ ಅಂದ್ರ ಭಾರತದ ಪ್ರಥಮ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಯಾವುದು? ಇವಾಗ ಭಾರತದ ಪ್ರಥಮ ರಾಜ್ಯ ನಾವು ಪಂಚಾಯತಿ ರಾಜ್ಯ ಬಂದಾಗ ಇದೋ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂದ್ರಿಗಿನ ನಮ್ಮ ಭಾರತದ ಸ್ಥಳೀಯ ಸರ್ಕಾರದ ಪಿತಾಮಹ ಯಾರಂದ್ರಿಗಿನ ಲಾರ್ಡ್ ರಿಪ್ಪನ್. ಭಾರತದ ಸ್ಥಳೀಯ ಸರ್ಕಾರದ ಪಿತಾಮಹ ಯಾರು ಇವಾಗ? ಲಾರ್ಡ್ ರಿಪ್ಪನ್. ಯಾವಾಗ ನಮಗೆ ಸ್ವಾತಂತ್ರ್ಯ ಬಲ್ಲಾರ ಹಿಂದೆ ಇರ್ತಕ್ಕಂಥ ಯಾರು ಇವಾಗ? ಲಾರ್ಡ್ ರಿಪ್ಪನ್ ಅವರಂತ ಹೇಳ್ಬೋದು, ಹೌದಿಲ್ಲ? ಅದಕ್ಕಿಂತ ಮುಂದೆ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಇರ್ತಕ್ಕಂಥ ಪಂಚಾಯತ್ ಏನಂತಂದ್ರಿಗಿನ ಪಂಚಾಯತ್ ರಾಜ್ಯ ಚುನಾವಣೆಯಲ್ಲಿ ಸ್ಪರ್ಧಿಸಲು ವಿದ್ಯಾರ್ಥಿಗೆ ಏನಂತಂದ್ರಿಗಿನ ಕನಿಷ್ಠವಾಗಿ ಇಷ್ಟು ಉಳಿದಿರ್ಬೇಕಂತ ಕಂಪಲ್ಸರಿ ಮಾಡಿದಂತ ರಾಜ್ಯ ಯಾವ್ದಪ್ಪ ಅಂದ್ರಿಗಿನ 3 ರಾಜ್ಯದಲ್ಲಿ ಬರ್ತಾವೆ. ಯಾವ್ದಪ್ಪ ಅಂದ್ರಿಗಿನ ರಾಜಸ್ಥಾನ ನೋಡಿದಾಗ ನಮ್ಮ ಪಂಚಾಯತಿ ಚುನಾವಣೆಯಲ್ಲಿ ಯಾರು ಸ್ಪರ್ಧೆ ಮಾಡಿದಂತ ವ್ಯಕ್ತಿಗಳಿಗೆ ಕನಿಷ್ಠ ಅರ್ಹತೆ ನೀಡಿದಂತ, ಹೌದಿಲ್ಲ? ನಾವು ಯಾವುದೇ ಒಂದು FD ಆಗ್ಬೇಕಂತ ತಗರಿ ಅಥವಾ P1 ಆಗ್ಬೇಕು ತಗರಿ, ಯಾವುದೇ ಒಂದು IAS ತಗರಿ ಅಥವಾ IPS ತಗರಿ ಅಥವಾ KS ತಗರಿ, ಆ ಹುದ್ದೆಯಲ್ಲಿ ಪಡಿಬೇಕಂದ್ರೆ ಆ ಇರ್ತಕ್ಕಂಥ ವಿದ್ಯಾರ್ಥಿ ಯಾವ ರೀತಿ ಮೇಲೆ ಅದೇ ರೀತಿ ನಮ್ಮ ಇರ್ತಕ್ಕಂಥ ಪ್ರಜಾಪ್ರತಿನಿಧಿಗಳಿಗೆ ಸ್ಪರ್ಧೆ ಮಾಡ್ಬೇಕಂದ್ರೆ ಪ್ರಥಮವಾಗಿ ಇರ್ತಕ್ಕಂಥ ನಿಗದಿಪಡಿಸಿದಂತ ವಿದ್ಯಾರ್ಥಿ ಇರ್ತಕ್ಕಂಥ ರಾಜ್ಯ ಯಾವ್ದಪ್ಪ ಅಂದ್ರಿಗಿನ ರಾಜಸ್ಥಾನ ಅಂತ ಹೇಳ್ಬೋದು. ಯಾವ್ದು? ಇವಾಗ ರಾಜಸ್ಥಾನ್. ಇನ್ನೂ ಒಂದು ಬಂದಾಗ ರಾಜಸ್ಥಾನ ಏನ್ಬೇಕಂದ್ರೆ ಇವು ನಾವೆಲ್ಲ ಆಪ್ಷನ್ ಬಗ್ಗೆ ಓದ್ಬೇಕಾಗತ್ತ, ಹೌದಿಲ್ಲ? ನಮ್ಮ ಕರ್ನಾಟಕ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಟೋಟಲ್ ಇವಾಗ ಜನಸಂಖ್ಯೆ ಎಷ್ಟಿದೆಪ್ಪ ಅಂದ್ರಿಗಿನ 6,11,30,704 ಜನ ಇದೆ. ಇವಾಗ 2011 ಜನಗಣತಿ ಪ್ರಕಾರ ಎಷ್ಟಿವಾಗ? 6,11,30,704 ನಮ್ಮ ಕರ್ನಾಟಕದ 2011 ಜನಗಣತಿ ಪ್ರಕಾರ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರಾಸರಿ ಇರ್ತಕ್ಕಂಥ ಲಿಂಗಾನುಪಾತ ಎಷ್ಟಿದೆ ಅಂತ ಅಂದ್ರಿಗಿನ 1000 ಪುರುಷರಿಗೆ ಅಂದ್ರಿಗಿನ 968 ಜನ ಇದೆ. ಎಷ್ಟಾದ್ರೆ ಇವಾಗ 968 ಜನ ಲಿಂಗಾನುಪಾತ ಹೊಂದಿವೆ. ಲಿಂಗಾನುಪಾತ ಅಂದ್ರ ಪ್ರತಿ 1000 ಪುರುಷರಿಗೆ ಇರ್ತಕ್ಕಂಥ ಸಂಖ್ಯೆ ಏನಂತೀವಿ ನಾವು ಇವಾಗ ಲಿಂಗಾನುಪಾತ ಅಂತ ಬರ್ತೀವಿ. ಯಾವುದೇ ಒಂದು ಕರ್ನಾಟಕ ಬಂದಾಗ ಕರ್ನಾಟಕ ಇರ್ತಕ್ಕಂಥ ವಿಷಯಗಳು ಎಲ್ಲ ನಮ್ಗೆ ಏನಾಗುತ್ತೆ ಇವಾಗ ಮೈಂಡ್ ಇರ್ತಕ್ಕಂಥ ಆಕ್ಟಿವ್ ಆಗ್ಬೇಕು. ಅವಾಗ ಮಾತ್ರ ಏನಾಗುತ್ತೆ ಇವಾಗ ನಾಲೆಜ್ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾವ್ದು? ಇವಾಗ ಕರ್ನಾಟಕದ ಇರ್ತಕ್ಕಂಥ ಲಿಂಗಾನುಪಾತ 1000 ಪುರುಷರಿಗೆ 968 ಇದೆ. ನಮ್ಮ ಭಾರತದ ನೋಡಿದಾರ 1000 ಪುರುಷರಿಗೆ ಎಷ್ಟಂದ್ರೆ 940 ಇದೆ ಲಿಂಗಾನುಪಾತ. ಬಟ್ ನಮ್ಮ ಭಾರತ ದೇಶ ಎವರೇಜ್ಗಿಂತ ನಮ್ಮ ಕರ್ನಾಟಕದ ಲಿಂಗಾನುಪಾತ ಏನಾಗಿದೆ ಇವಾಗ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು, ಹೌದಿಲ್ಲ? ಆಮೇಲೆ ಇನ್ನೊಂದು ನಮ್ಮ ಇರ್ತಕ್ಕಂಥ ಪ್ರತಿಯೊಂದು ಆಮೇಲೆ ಉತ್ತರ ಪ್ರದೇಶದಲ್ಲಿ ಬಂದಾಗ ನಮಗೆ ಭಾರತದ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದಂತ ರಾಜ್ಯ ಯಾವುದಂದ್ರಿಗೆ ನಾವು ಉತ್ತರ ಪ್ರದೇಶ ಅಂತ ಹೇಳ್ಬೋದು. ಯಾವ್ದು? ಇವಾಗ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳಂತ ರಾಜ್ಯ ಯಾವ್ದು? ಇವಾಗ ಉತ್ತರ ಪ್ರದೇಶ. ಅತಿ ಕಡಿಮೆ ಜನಸಂಖ್ಯೆ ಉಳ್ಳಂತ ರಾಜ್ಯ ಯಾವ್ದು ಅಂತಂದ್ರೆ ಸಿಕ್ಕಿಂ ರಾಜ್ಯ. ಯಾವ್ದು ರಾಜ್ಯ? ಇವಾಗ ಸಿಕ್ಕಿಂ ರಾಜ್ಯ. ನಾವು ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥ ಉದಾಹರಣೆ ನಾವು ನೋಡಿದಾಗ ನಮ್ಮ ಇರ್ತಕ್ಕಂಥ ಬೇರೆ ದೇಶಗಳಷ್ಟು ಇರ್ತಕ್ಕಂಥ ಜನಸಂಖ್ಯೆ ಬೇರೆ ದೇಶಗಳು ಕಂಪೇರ್ ಮಾಡಿದ್ರೆ ಅಲ್ಲಿಕ್ಕಿಂತ ಹೆಚ್ಚು ಜನಸಂಖ್ಯೆ ಉಳ್ಳಂತ ರಾಜ್ಯ ಯಾವ್ದಂತಂದ್ರಿಗಿನ ಉತ್ತರ ಪ್ರದೇಶ. ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಯಾರಾದ್ರೆ ಇವಾಗ ಆದಿತ್ಯ ಯೋಗಿನಾಥ್ ಅದನ್ನ. ಯಾರಾದನ ಇವಾಗ? ಆದಿತ್ಯ ಯೋಗಿನಾಥ್. ಈಗ ನೆಕ್ಸ್ಟ್ ಏನಂತಂದ್ರಿಗಿನ ಅಂದ್ರೆ ಈ ಮಂತ್ರಿ ಏನಂತಂದ್ರಿಗಿನ ಟೋಟಲ್ ಉತ್ತರ ಪ್ರದೇಶದಲ್ಲಿ 10 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆಗಳು ನಡೆಯಕತ್ತೆ. ಯಾವಾಗ? 10 ಕ್ಷೇತ್ರಗಳಿಗೆ ಉಪಚುನಾವಣೆ ನೀಡ್ತಕ್ಕಂಥ ರಾಜ್ಯ ಯಾವ್ದಂತಂದ್ರಿಗಿನ ಉತ್ತರ ಪ್ರದೇಶ. ಆಮೇಲೆ ರಾಜಸ್ಥಾನ ಬಂದಾಗ ರಾಜಸ್ಥಾನ ನಮ್ಮ ಭಾರತದ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿದಂತ ರಾಜ್ಯ ಯಾವ್ದಂತಂದ್ರಿಗಿನ ಯಾವ್ದು? ಇವಾಗ ರಾಜಸ್ಥಾನ ಅಂತ ಹೇಳ್ಬೋದು, ಹೌದು? ಅತಿ ಕಡಿಮೆ ವಿಸ್ತೀರ್ಣ ಉಳ್ಳಂತಹ ರಾಜ್ಯ ಯಾವ್ದಂತಂದ್ರಿಗಿನ ಯಾವ್ದು? ಇವಾಗ
ಇರ್ತಕ್ಕಂಥ ಗೋವಾ ರಾಜ್ಯ ಅನ್ನುವುದು. ಹೌದು, ಇವಾಗ ಗೋವಾ ಅತಿ ಕಡಿಮೆ ಏನಂತಂದ್ರೆ ನಾವು ವಿಸ್ತೀರ್ಣ ಹೊಂದಿದಂತ ರಾಜ್ಯ. ಹೌದಿಲ್ಲ. ಆಮೇಲೆ ಅದೇ ರೀತಿಯಾಗಿ ನಾವು ಇನ್ನೊಂದು ವಿಚಾರ ಬಂದಾಗ ಕೇರಳ ರಾಜ್ಯ ಬಂದಾಗ ಇದು ಕೇರಳ ಇಂಪಾರ್ಟೆಂಟ್. ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದಂತ ರಾಜ್ಯ ಯಾವ್ದಂತಂದ್ರಿಗಿನ ಕೇರಳ ರಾಜ್ಯ. ಅಂದ್ರಿಗಿನ 1000 ಪುರುಷರಿಗೆ ಏನಂತಂದ್ರಿಗಿನ ಏನಂತಂದ್ರೆ 1083 ಜನ ಹೊಂದಾರೆ. ಎಷ್ಟು ಇವಾಗ 1083 ಜನ ಅಂದ್ರೆ ಪ್ರತಿ 1000 ಇರ್ತಕ್ಕಂಥ ಲಿಂಗಾನುಪಾತ. ಆಮೇಲೆ ಅದೇ ರೀತಿಯಾಗಿ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿದಂತ ರಾಜ್ಯ ಯಾವ್ದಪ್ಪ ಅಂದ್ರಿಗಿನ ಹರಿಯಾಣ ರಾಜ್ಯ. 1000 ಪುರುಷರಿಗೆ 1000 ಪುರುಷರಿಗೆ ಎಷ್ಟು ಜನ ಹೊಂದಿರಪ್ಪ ಅಂದ್ರಿಗಿನ 878 ಜನ ಹೊಂದಿರ. ಎಷ್ಟು ಇವಾಗ 878 ಜನ ಹೊಂದಿರ. ಎಲ್ಲಿವಾಗ ಲಿಂಗಾನುಪಾತ ನಮ್ಮ ಭಾರತದಲ್ಲಿ 2011 ಪ್ರಕಾರ 2011 ಜನಗಣತಿ ಪ್ರಕಾರ ನಾವು ನೋಡಿದಾಗ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದಂತ ರಾಜ್ಯ ಯಾವುದು ಕೇರಳ. ಅತಿ ಕಡಿಮೆ ಯಾವುದು ಇವಾಗ ಹರಿಯಾಣ. ಅದಿರ್ತಕ್ಕಂಥ 1083 ಅಥವಾ 877 ಇರ್ತಕ್ಕಂಥದ್ದು ಏನಂತಂದ್ರೆ ನಿಮ್ಮ ಅಂಕಿಅಂಶಗಳು ನಾವು ಏನಂತಿರ್ಬೋದು ಅಂತ ಹೇಳ್ಬೋದು. ಹೌದಿಲ್ಲ. ಅದೇ ರೀತಿಯಾಗಿ ನೆಕ್ಸ್ಟ್ ಇರ್ತಕ್ಕಂಥ ಟಾಪಿಕ್ ಯಾವ್ದಪ್ಪ ಅಂದ್ರಿಗಿನ ನಾವು ಇದ್ರ ಬಗ್ಗೆ ಕೆಲವೊಂದು ವಿವರಣೆಗಳು ಓದೋದು. ಹೌದಿಲ್ಲ. ನಾವು ನೋಡಿದಾಗ ಮೊದಲು ನಮ್ಮ ಭಾರತ ದೇಶದಲ್ಲಿ 1957 ಬಲವಂತರಾಯ ಸಮಿತಿಯ ಮೂಲಕ 1957 ಬಲವಂತರಾಯ ಸಮಿತಿಯ ಮೂಲಕ ಏನಂತಂದ್ರಿಗಿನ ಆ ಸಮಿತಿಯ ಶಿಫಾರಸಿನ ಮೇರೆಗೆ 1959 ಇಲ್ಲಿವಾಗ 1959 ಅಕ್ಟೋಬರ್ 2ರಂದು ಏನಂತಂದ್ರಿಗಿನ ಅಲ್ಲಿ ಪ್ರಥಮವಾಗಿ ಪಂಚಾಯತಿಯನ್ನು ಸ್ಥಾಪನೆ ಮಾಡಿದಂತ ಇರ್ತಕ್ಕಂಥ ಪ್ರದೇಶ ಯಾವ್ದಪ್ಪ ಅಂದ್ರಿಗಿನ ಇಲ್ಲಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರಿಗಿನ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ನಾಗೂರ್ ಎಂಬ ಪ್ರದೇಶದಲ್ಲಿ. ಯಾವ್ದು ಇವಾಗ ನಾಗೂರ್ ಎಂಬ ಪ್ರದೇಶದಲ್ಲಿ 1959 ಅಕ್ಟೋಬರ್ 2ರಂದ್ರೆ ಮಹಾತ್ಮ ಗಾಂಧೀಜಿ ಅವರ ಹುಟ್ಟಿದ ದಿನದಂದು ನಾಗೂರ್ ಅಂದ್ರೆ ರಾಜಸ್ಥಾನದ ನಾಗೂರ್ ಎಂಬ ಗ್ರಾಮದಲ್ಲಿ ನಮ್ಮ ಭಾರತದ ಪ್ರಥಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಏನ್ ಮಾಡ್ಯಾರ ಅಂತಂದ್ರಿಗಿನ ಗ್ರಾಮ ಪಂಚಾಯತಿಯನ್ನು ಸ್ಥಾಪನೆ ಮಾಡಿದಂತಹ ಯಾವ್ದು ಇವಾಗ ಗ್ರಾಮ ಯಾವ್ದಂದ್ರೆ ನಾಗೂರು. ಅದು ಯಾವ ರಾಜ್ಯದಲ್ಲಿ ಇವಾಗ ರಾಜಸ್ಥಾನದಲ್ಲಿ ಬರ್ತಂತ ಹೇಳ್ಬೋದು. ಅದೇ ರೀತಿಯಾಗಿ ಇವಾಗ ಅಶೋಕ್ ಮೆಹ್ತಾ ಸಮಿತಿ ಅವರು 2ನೆಯ ಹಂತದ 1977ರಲ್ಲಿ ಸ್ಥಾಪನೆ ಆಗಿದೆ ಅಂತ ಹೇಳ್ಬೋದು. ಎಷ್ಟು ಇವಾಗ 1977ರಲ್ಲಿ ಸ್ಥಾಪನೆ ಆಗಿದೆ. ಅದೊಂದು 1977ರಲ್ಲಿ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇರ್ತಕ್ಕಂಥ ಟಾಪಿಕ್ ಯಾವ್ದಪ್ಪ ಅಂದ್ರೆ ವಿವರಣೆ. ಇನ್ನು ಒಂದು ಪಂಚಾಯತಿಯನ್ನು ಏನಂತಂದ್ರಿಗಿನ ನಮ್ಮ ಪಂಚಾಯತ್ ಸಂಬಂಧಪಟ್ಟಿರುವಾಗ ಎಷ್ಟನೇ ಅನುಸೂಚಿಯಲ್ಲಿ ಅಂತಂದ್ರಿಗಿನ 11ನೆಯ ಅನುಸೂಚಿಯಲ್ಲಿ ಏನಂತಂದ್ರೆ ಪಂಚಾಯತಿಗಳ ಏನಂತಂದ್ರೆ ಕುರಿತು ಇನ್ಫಾರ್ಮೇಶನ್ ತಿಳಿಸ್ತದೆ ಅಂತ ಹೇಳ್ಬೋದು. ಹೌದು. ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ನಮ್ಮ ಇಡೀ ಭಾರತದಲ್ಲಿ ಪಂಚಾಯತಿಯನ್ನು ಜಾರಿಗೆ ತಂದಂತ ವರ್ಷ ಮತ್ತು ದಿನಾಂಕ ಯಾವ್ದಪ್ಪ ಅಂದ್ರಿಗಿನ 1993 ಮೇ 10ರಂದು ಏನಂತಂದ್ರೆ ಪಂಚಾಯತಿ ವ್ಯವಸ್ಥೆಯನ್ನು ಜಾರಿಗೆ ಬಂದಿದೆ ಅಂತ ಹೇಳುದು. ಇಲ್ಲಿವಾಗ ನಮ್ಮ ಭಾರತದಲ್ಲಿ ಇವಾಗ 1993 ಮೇ 10ರಂದು. ಇದು ಮೇನ್ ಇಂಪಾರ್ಟೆಂಟ್. ಇದು ಕೂಡ ಕ್ವಶನ್ ಅಂತಂದ್ರೆ ಫ್ರೇಮ್ ಆಗಿದೆ. ಯಾವಾಗ ಈಗಿರ್ತಕ್ಕಂಥ ನೆಕ್ಸ್ಟ್ ಪಿಡಿಒ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್. ಒಂದಿರ್ತಕ್ಕಂಥ ಸ್ಪೆಸಿಫಿಕ್ ಪ್ರಕಾರ ಏನಂತಂದ್ರೆ ಸ್ಪೆಸಿಫಿಕ್ ಇರ್ತಕ್ಕಂಥ ನಿರ್ದಿಷ್ಟ ಪತ್ರಿಕೆಯಲ್ಲಿ ಈ ಪೇಪರ್ ಏನಂತಂದ್ರೆ ಇದ್ರದ್ದು ಏನಂತಂದ್ರೆ ನಾವು ಮಾಡಕತ್ತೆ ಅಂತ ಹೇಳ್ಬೋದು. ಹೌದಲ್ಲ. ಅಲ್ಲಿರ್ತಕ್ಕಂಥ 1993 ಮೇ 10ರಂದು ನಮ್ಮ ಪಂಚಾಯತ್ ರಾಜ್ಯ ವ್ಯವಸ್ಥೆ ಏನಂತಂದ್ರಿಗಿನ ಜಾರಿಗೆ ಬಂದಿದೆ ಅಂತ ಹೇಳ್ಬೋದು. ಹೌದಿಲ್ಲ. ಇಲ್ಲಿರ್ತಕ್ಕಂಥ ನೆಕ್ಸ್ಟ್ ಕ್ವಶನ್ 2ನೇ ಕ್ವಶನ್ ಅಂತ ಹೇಳ್ಬೋದು. MCQ ಕ್ವಶನ್ ಅಲ್ಲಿ 2ನೇ ಕ್ವಶನ್ ನಮ್ಮ ಸಂವಿಧಾನದ 2ನೇ ಭಾಗದ 5ರಿಂದ 11ನೇ ವಿಧಿಯವರೆಗೆ ಯಾವ ವಿಷಯವನ್ನು ಒಳಗೊಂಡಿದೆ. ನೀವು ಆಲ್ರೆಡಿ ಇವಾಗ 1 ವಿಷಯ ಗೊತ್ತಾಗಿದೆ. 1 ವಿಷಯ ಅಂದ್ರೆ ಈಗ ಏನಂತಂದ್ರಿಗಿನ ನಾವು ಆಲ್ರೆಡಿ ಇವಾಗ ಅಧ್ಯಯನ ಮಾಡಿ. ಈಗ 1ನೇದು ಏನಪ್ಪಾ ಅಂದ್ರಿಗಿನ 1ರಿಂದ 4ನೇ ವಿಧಿ ಏನಂತ ಇವಾಗ ಭಾರತದ ಭೂಪ್ರದೇಶ ಅಂತ ಇದೆ. ಭಾರತದ ಭೂಪ್ರದೇಶ. ಆಮೇಲೆ 2ನೇದು ಏನಪ್ಪಾ ಅಂದ್ರಿಗಿನ 5ರಿಂದ ಯಾವ್ದು ಇವಾಗ 11ನೇ ವಿಧಿ ಯಾವ್ದು ಇವಾಗ ಪೌರತ್ವ ಕಾಯ್ದೆ ಇದೆ. ಹೌದು. ಆನ್ಸರ್ ಯಾವ್ದು ಇವಾಗ ನಮ್ಮ ಸಂವಿಧಾನದ 2ನೇ ಭಾಗದ 5ರಿಂದ 11ನೇ ವಿಧಿ ಯಾವ ವಿಷಯ ಸಂಬಂಧಪಟ್ಟಿದೆ ಇವಾಗ ಮೂಲಭೂತ ಹಕ್ಕುಗಳು ಅಲ್ಲ. ಆಮೇಲೆ ಮೂಲಭೂತ ಕರ್ತವ್ಯಗಳು ಅಲ್ಲ. ಆಮೇಲೆ ನಾಗರಿಕತ್ವ ಸಂಬಂಧಿಸಿದಂತ ತತ್ವಗಳು. ರೈಟ್. ಆನ್ಸರ್ ಯಾವುದು ತಿದ್ದುಪಡಿಯ ವಿಧಿಗಳು ಅಂತ ಹೇಳಬೇಕು. ಹೌದು. ತಿದ್ದುಪಡಿಯ ವಿಧಿಗಳು. ಹೌದಲ್ಲ. ಈಗ
ಮೂಲಭೂತ ಹಕ್ಕುಗಳು ಸಂವಿಧಾನದ ಎಷ್ಟನೇ ಭಾಗದಲ್ಲಪ್ಪ ಅಂತಂದ್ರೆ ನಾ ಆಲ್ರೆಡಿ ಗೊತ್ತಿದೆ. ಎಷ್ಟನೇ ಭಾಗದಲ್ಲಿ? ಇವಾಗ 3ನೇ ಭಾಗದಲ್ಲಿ 12ರಿಂದ 35ನೇ ವಿಧಿಯವರೆಗೆ ವಿವರಿಸಲಾಗಿದೆ. ಇದು ಮೂಲಭೂತ ಹಕ್ಕುಗಳು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಅಮೆರಿಕ ದೇಶದಿಂದ ಎರವಲು ಪಡೆಯಲಾಗಿದೆ. ಇದೊಂದು ಯಾವುದೇ ಒಂದು ನ್ಯಾಯಸಮ್ಮತವಾದ ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡುವಂತ ಹಕ್ಕು ಯಾವುದಂತಂದ್ರಿಗಿನ ಮೂಲಭೂತ ಹಕ್ಕುಗಳು. ಟೋಟಲ್ ಮೂಲಭೂತ ಹಕ್ಕುಗಳು ಎಷ್ಟದಪ್ಪ ಅಂದ್ರಿಗಿನ ಸ್ವಾತಂತ್ರ್ಯ ಬಂದಾಗ 7 ಇದ್ದವು, ಅಲ್ಲ ನಮ್ಮ ಸಂವಿಧಾನ ರಚನೆ ಆದಾಗ 7 ಇದ್ದವು. ಈಗ ಪ್ರಸ್ತುತ ಎಷ್ಟದಪ್ಪ ಅಂದ್ರೆ ಕೇವಲ 6 ಹಕ್ಕುಗಳು ಅಂತ. ಒಂದೇನ್ ಮಾಡ್ಯಾರ? ತೆಗೆದಾಕ್ಯಾರ. ಯಾವ್ದಾಕ್ಯಾರ ಅಂದ್ರೆ ಆಸ್ತಿ ಹಕ್ಕು. ಯಾವುದು ಆಸ್ತಿ ಹಕ್ಕು ಏನ್ ಮಾಡೋದು? ಇವಾಗ 1971 44ನೇ ತಿದ್ದುಪಡಿ ಮೂಲಕ ತೆಗೆದಾಕ್ಯಾರ ಅಂತ ಹೇಳ್ಬೋದು. ಹೌದಿಲ್ಲ? ಇನ್ನು ಒಂದು ಮೂಲಭೂತ ಕರ್ತವ್ಯಗಳು, ಇದು ಬಹಳ ಇಂಪಾರ್ಟೆಂಟ್. ಇದು ಕೂಡ ಏನಂತಂದ್ರಿಗಿನ 4A ಮತ್ತು 51A ವಿಧಿಯಲ್ಲಿ ಏನಂತಂದ್ರಿಗಿನ ಮೂಲಭೂತ ಕರ್ತವ್ಯಗಳ ಬಗ್ಗೆ ವಿವರಿಸಲಾಗಿದೆ. ಮೂಲಭೂತ ಕರ್ತವ್ಯಗಳು ಸಂವಿಧಾನ ರಚನೆಯಾದಾಗ 10 ಮೂಲಭೂತ ಕರ್ತವ್ಯಗಳಿದ್ದವು. ಈಗ ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳು. ಅದು ಯಾವುದಪ್ಪ ಅಂದ್ರೆ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡುವುದಂತ ಹೇಳುವುದು. ಅದೊಂದಿರ್ತಕ್ಕಂಥ ಇದೊಂದು ಮೂಲಭೂತ ಕರ್ತವ್ಯಗಳು. ನಮ್ಮ ಭಾರತದ ಅತಿ ಹೆಚ್ಚು ಕ್ಯಾಬಿನೆಟ್ ಸಚಿವರಾಗಿರ್ತಕ್ಕಂಥ ಸ್ವರ್ಣ ಸಿಂಗ್ ಸಮಿತಿಯ ಮೂಲಕ ನಮ್ಮ ಮೂಲಭೂತ ಕರ್ತವ್ಯಗಳು ಆಗಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರು ಏನಂತಂದ್ರಿಗಿನ ಜಾರಿಗೆ ತಂದಂತ ಇರ್ತಕ್ಕಂಥ ಯಾವ್ದಪ್ಪ ಅಂದ್ರೆ ಮೂಲಭೂತ ಕರ್ತವ್ಯಗಳು. ನೀವು ಕ್ವಶನ್ ಕೇಳಬಹುದು, ಈಗಿರ್ತಕ್ಕ ಮೂಲಭೂತ ಕರ್ತವ್ಯಗಳು ಯಾವ ಭಾಗದಲ್ಲಿ ಅಂದ್ರೆ 4A ಭಾಗದಲ್ಲಿ ಎಷ್ಟನೇ ವಿಧಿ ಅಂದ್ರೆ 51A ವಿಧಿಯಲ್ಲಿ ಏನ್ ಮಾಡೋದು ಇವಾಗ ವಿವರಿಸಲಾಗಿದೆ. ಆಮೇಲೆ ಇನ್ನೂ ಒಂದು ಇದೊಂದು 5ರಿಂದ 14ನೇ ವಿಧಿ. ಆಮೇಲೆ ತಿದ್ದುಪಡಿ ವಿಧಾನ. ನಮ್ಮ ಸಂವಿಧಾನದ ತಿದ್ದುಪಡಿ ಏನಂತಂದ್ರಿಗಿನ 368ನೇ ವಿಧಿ ಪ್ರಕಾರ ಸಂವಿಧಾನ ಏನ್ ಮಾಡ್ತಾರೆ? ಇವಾಗ ತಿದ್ದುಪಡಿ ಮಾಡ್ತಾರೆ ಅಂತ ಹೇಳ್ಬೋದು. ಈಗ ಯಾವುದೇ ಒಂದು ಸಂವಿಧಾನ ತಿದ್ದುಪಡಿ, ಯಾವುದೇ ಒಂದು ವಿಷಯವನ್ನು ಮಸೂದೆಯನ್ನು ಕಾಯ್ದೆ ಆಗ್ಬೇಕಪ್ಪ ಅಂತಂದ್ರಿಗಿನ ಬಿಲ್ಸ್ ಅನ್ನು ಆಕ್ಟ್ ಆಗ್ಬೇಕಪ್ಪ ಅಂತಂದ್ರಿಗಿನ ಸಂಸತ್ತಿನ ಒಪ್ಪಿಗೆ ಬೇಕಾಗುತ್ತೆ. ಅಂದ್ರೆ ಸಂಸತ್ ಅಂದ್ರಿಗಿನ ಪಾರ್ಲಿಮೆಂಟ್ ಅಂದ್ರೆ ಲೋಕಸಭೆ 2/3 ಮೆಜಾರಿಟಿ, ರಾಜ್ಯಸಭೆಯಲ್ಲಿ 2/3 ಮೆಜಾರಿಟಿ ಅಥವಾ ಅರ್ಧ ರಾಜ್ಯಗಳು ಒಪ್ಪಿಗೆ ಕೊಟ್ಟಾಗ ಮಾತ್ರ ಯಾವುದೇ ಒಂದು ಮಸೂದೆಯನ್ನು ಕಾಯ್ದೆಯಾಗಿ ಮಾರ್ಪಾಡ್ತಕ್ಕಂಥದ್ದು ಇರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಎಷ್ಟೇ ಆರ್ಟಿಕಲ್ ಇವಾಗ 368. ನಿಮ್ಗೆ ಕೇಳ್ಯಾರ ಸಂವಿಧಾನವನ್ನು ಎಷ್ಟನೇ ವಿಧಿಯ ಪ್ರಕಾರ ತಿದ್ದುಪಡಿ ಮಾಡಲಾಗುತ್ತದೆ ಅಂತಂದ್ರಿಗಿನ 368ನೇ ವಿಧಿ ಪ್ರಕಾರ. ಇದು ಸ್ವಲ್ಪ ಏನಂತಂದ್ರಿಗಿನ ನೆನ್ಪಿಟ್ಕೋಬೇಕಾಗ ಸ್ವಲ್ಪ ಏನಂತಂದ್ರಿಗಿನ ಬರಿಬೇಕಾಗತ್ತೆ. ಹೌದು. ನೆಕ್ಸ್ಟ್ ಇವಾಗ ಈಗಿರ್ತಕ್ಕಂಥ ಅದ್ರ ಬಗ್ಗೆ ಒಟ್ಟು ವಿವರಣೆ ಆಡಳಿವಾಗ ಗೊತ್ತಿದೆ. ಈಗಿರ್ತಕ್ಕಂಥ 3ನೇ ಯಾವುದು ಇವಾಗ ಕ್ವಶನ್ ಅಂತ ಹೇಳೋದು. 3ನೇ ಕ್ವಶನ್ ನಾವು ಓದಿದಾಗ ನಮಗೆ ಮುಖ್ಯವಾಗಿ ಮುಖ್ಯ ಮಾಹಿತಿ ಆಯುಕ್ತರ ಅಧಿಕಾರಾವಧಿ ಎಷ್ಟು ಅಂತ ಕೇಳ್ಯಾರ. ಎಲ್ಲಾ ಅಧಿಕಾರ ಇರ್ತಾರೆ ನಮ್ಮ ಭಾರತದ ಅಥವಾ ನಮ್ಮ ರಾಜ್ಯ ಇರ್ತಕ್ಕಂಥ ಎಲ್ಲಾ ಉನ್ನತ ಹುದ್ದೆ ಅಧಿಕಾರಿಗಳು ಎಲ್ಲ ಅಧಿಕಾರ ಸ್ವಲ್ಪ ನಮ್ಗೆ ನೆನಪಿರ್ಬೇಕು ಅಥವಾ ಗೊತ್ತಾಗ್ಬೇಕು ಅಥವಾ ಓದ್ಬೇಕು, ಅವಾಗ ಬರಿಬೇಕಾಗುತ್ತೆ. ಒಂದನೇದು ಆಶಿಸುವುದು ನಿಶ್ಚಿತವಾದ ಅವಧಿ ಇಲ್ಲ, ರಾಷ್ಟ್ರಾಧ್ಯಕ್ಷರು ಬಯಸುವವರೆಗೆ ಆಯುಕ್ತರ ಕಾರ್ಯನಿರ್ವಹಿಸಬಹುದು ಅಂತ ಹೇಳಿ. ಇದಂತರ ಆಂಗಿಲ್ಲ. ಹೌದಿಲ್ಲ? ಯಾವ್ದು ಅಟಾರ್ನಿ ಜನರಲ್ ಮಾತ್ರ ಏನಂತಂದ್ರೆ ರಾಷ್ಟ್ರಪತಿ ಇಚ್ಛೆ, ಇದು ಮಾತ್ರ. ಆಮೇಲೆ 5 ವರ್ಷಗಳ ಅವಧಿ ಅಥವಾ 65 ವರ್ಷ ವಯಸ್ಸಾಗುವವರೆಗೂ ಯಾವುದು ಮೊದಲು ಅಲ್ಲಿ ಅವನಿಗೆ ಅಂತ ಹೇಳ್ಯಾರ. ಇದನ್ನ ನೋಡಮ್ಮ ಆಮೇಲೆ ನೆಕ್ಸ್ಟ್. ಆಮೇಲೆ 3 ವರ್ಷಗಳ ಅವಧಿ ಅಥವಾ 65 ವಯೋಮಾನದವರೆಗೆ ಯಾವುದು ಮೊದಲು ಅಲ್ಲಿಯವರೆಗೆ ಏನಂತಂದ್ರಿಗಿನ ನೇಮಿಸಲಾಗುವುದು ಅಂತ ಹೇಳ್ಬೋದು. ಹೌದು. ನೆಕ್ಸ್ಟ್ ಏನಂತಂದ್ರಿಗಿನ ಆಯುಕ್ತರ 70 ವರ್ಷಗಳ ವಯಸ್ಸು ಅಥವಾ ಮುಟ್ಟುವವರೆಗೆ ಅಥವಾ ನೇಮಿಸಲಾಗುವುದು ಅಂತ ಕೇಳ್ಯಾರ. ಈಗ ನಾವು ಆನ್ಸರ್ ಯಾವ್ದಪ್ಪ ಅಂದ್ರಿಗಿನ 3ನೇ ಆನ್ಸರ್ 3 ವರ್ಷಗಳ ಅವಧಿ ಅಥವಾ 65 ವರ್ಷಗಳು ಇದರಲ್ಲಿ ಯಾವುದು ಮೊದಲು ಅದೇನಂತ ಅಂದ್ರಿಗಿನ ಭಾರತದ ಮುಖ್ಯ ಆಯುಕ್ತರ ಅಧಿಕಾರಾವಧಿ ಆಗಿರ್ತದೆ ಅಂತ ಹೇಳುದು. ಯಾವ್ದು ಇವಾಗ 3 ವರ್ಷ ಅಥವಾ 65 ವರ್ಷ ಇವರಲ್ಲಿ ಯಾವುದು ಮೊದಲು ಅದೇನಾಗಿರುತ್ತೆ ಇವಾಗ ಮುಖ್ಯ ಆಯುಕ್ತರ ಅಧಿಕಾರಾವಧಿ ಆಗುತ್ತೆ ಅಂತ ಹೇಳ್ಬೋದು. ಹೌದು. ನೆಕ್ಸ್ಟ್ ಇರ್ತಕ್ಕಂಥ ಮುಖ್ಯ ಆಯುಕ್ತರು ಇವಾಗ ಇರ್ತಕ್ಕಂಥ ಕೆಲವೊಂದು ಎಲ್ಲ ನಮ್ಮ ಭಾರತದ ಉನ್ನತ ಹುದ್ದೆ ಇರ್ತಕ್ಕಂಥ ಎಲ್ಲ ಅಧಿಕಾರಾವಧಿ ಮತ್ತು ವಿವರಣೆಗಳ ಮೂಲಕ ಸ್ವಲ್ಪ ಏನಂತ ಒಂದ್ಸಲ ಅವಲೋಕನ ಮಾಡಬೇಕು ಅಥವಾ ರಿಕಾಲ್ ಮಾಡ್ಕೊಂತ ಹೋದಾಗ ನಿಮಗೆ ಸ್ವಲ್ಪ ಏನಂತಂದ್ರಿಗಿನ ನೆನಪಾಗ್ತಾವ. ಹೌದಿಲ್ಲ? ನಿಮಗೆ ಗೊತ್ತಿರ್ತದೆ ಆದ್ರೆ ಇನ್ನೊಂದ್ಸಲ ಓದ್ಬೇಕು, ಆದ್ರೆ ಗೊತ್ತಿರುತ್ತೆ ಇನ್ನೊಂದ್ಸಲ ಬರಿಬೇಕು. ಹೌದಿಲ್ಲ? ಯಾವುದೇ ಒಂದು ವಿಷಯವನ್ನು ಪದೇ ಓದೋದ್ರಿಂದ ಪದೇ ಬರೆಯೋದ್ರಿಂದ ಪದೇ ಇರ್ತಕ್ಕಂಥ ಅಲ್ಲಿ ಕೇಳೋದ್ರಿಂದ ನಮ್ಮಿರ್ತಕ್ಕಂಥ ಮೆಮೊರಿ ಪವರ್ ಏನಾಗುತ್ತೆ ಇವಾಗ ಇಂಪ್ರೂವ್ಮೆಂಟ್ ಆಗುತ್ತೆ. ಹೌದಿಲ್ಲ? ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಹೌದಿಲ್ಲ? ನಮ್ಮ ಸಂವಿಧಾನದ 52ನೇ ವಿಧಿಯ ಪ್ರಕಾರ ನಮ್ಮ ರಾಷ್ಟ್ರಕ್ಕೆ ಒಬ್ಬ ರಾಷ್ಟ್ರಪತಿ ಇರ್ಬೇಕಂತ ಆರ್ಟಿಕಲ್ ಯಾವ್ದಪ್ಪ ಅಂದ್ರೆ 52ನೇ ವಿಧಿಯ ಪ್ರಕಾರ ಇವ್ರೇನಿತ್ತಂದ್ರಿಗಿನ 56ನೇ ಕಲಾಂ ಪ್ರಕಾರ
56ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ತಾನು ಅಧಿಕಾರ ವಹಿಸಿಕೊಂಡ ದಿನದಿಂದ 5 ವರ್ಷಗಳವರೆಗೆ ಅಧಿಕಾರ ಇರ್ತಕ್ಕಂಥ ಯಾರು ಇವಾಗ ನಮ್ಮ ರಾಷ್ಟ್ರಪತಿ. ಯಾವಾಗ ಅಧಿಕಾರ ವಹಿಸಿಕೊಂಡ ದಿನದಿಂದ 5 ವರ್ಷಗಳ ಕಾಲ ಅಧಿಕಾರವನ್ನು ವಹಿಸಿಕೊಂಡ ರಾಷ್ಟ್ರಾಧ್ಯಕ್ಷರು ಯಾರು ಇವಾಗ ರಾಷ್ಟ್ರಪತಿ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ 3 ಯಾವ್ದಪ್ಪ ಅಂದ್ರಿಗಿನ 35 ವರ್ಷ ವಯಸ್ಸಾಗಿರಬೇಕು. ರಾಷ್ಟ್ರಪತಿ ಅವರು ಪ್ರಮಾಣ ವಚನ ಯಾರು ಬೋಸ್ತಾರ ಅಂದ್ರಿಗಿನ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಅವರು ಬೋಸ್ತಾರೆ. ಯಾರು ಇವಾಗ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಅವರು ಏನ್ ಮಾಡ್ತಾರೆ ಇವಾಗ ರಾಷ್ಟ್ರಪತಿ ಅವರಿಗೆ ಏನಾಗ್ತಾರೆ ಇವಾಗ ಪ್ರಮಾಣ ವಚನ ಬೋಧನೆ ಮಾಡ್ತಾರೆ. ಅದೇ ರೀತಿಯಾಗಿ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ಅಧಿಕಾರಾವಧಿ 6 ವರ್ಷ ಅಥವಾ ಏನಂತ ಅಲ್ಲ 65 ವರ್ಷ ಅಥವಾ 6 ವರ್ಷ. ಇದರಲ್ಲಿ ಯಾವುದು ಮೊದಲು ನಿಮ್ಗೆ ಕೇಳ್ತಾರೆ ಯಾವ್ದು ಇವಾಗ UPS ಕೇಂದ್ರ ಲೋಕಸೇವಾ ಅಂದ್ರಿಗಿನ UPS ಅಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇವರ ಅಧಿಕಾರಾವಧಿ ಏನಂತಂದ್ರಿಗಿನ 65 ವರ್ಷ ಅಥವಾ 6 ವರ್ಷ. ಇದರಲ್ಲಿ ಯಾವುದು ಮೊದಲು ಅವ್ರದ್ದು ಅಧಿಕಾರಾವಧಿ ಆಗುತ್ತೆ. ಈ ಅಧಿಕಾರಾವಧಿಯಲ್ಲಿ ಪ್ರಮುಖವಾಗಿ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಹೌದಿಲ್ಲ, ನೀವು ನೋಡಿದಾಗ ಇನ್ನ ಒಂದು ಈಗ ನೆಕ್ಸ್ಟ್ ಇದಪ್ಪ ಯಾರು ಇವಾಗ ಅಟಾರ್ನಿ ಜನರಲ್. ನಮ್ಮ ಭಾರತದ ಪ್ರಥಮ ಕಾನೂನು ಸಲಹೆಗಾರ ಯಾರು ಇವಾಗ ಅಟಾರ್ನಿ ಜನರಲ್ ಅಂತ ಹೇಳೋದು. ಯಾರು ಇವಾಗ ಅಟಾರ್ನಿ ಜನರಲ್. ಇವ್ರು ಎಷ್ಟನೇ ವಿಧಿ ಪ್ರಕಾರ ಅಂದ್ರೆ 76ನೇ ವಿಧಿ ಪ್ರಕಾರ ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರ. ಆಮೇಲೆ ಇವರ ಅಧಿಕಾರಾವಧಿ ಏನಂತಂದ್ರೆ ರಾಷ್ಟ್ರಪತಿ ಇಚ್ಛೆ ಅವರಿಗೆ ಇರಲಾಗುತ್ತದೆ. ಯಾರು ಇವಾಗ ರಾಷ್ಟ್ರಪತಿಯವರ ಇಚ್ಛೆ ಇರುವವರಿಗೆ ಅಟಾರ್ನಿ ಜನರಲ್ ಕೆ ವೆಂಕಟರಾಮಣ್ಣಗನ್ ಯಾರಾದಾರ ಈಗ ಪ್ರಸ್ತುತ ಯಾರಾದಾರ ಇವಾಗ ಕೆ ವೆಂಕಟರಾಮನ್ ಯಾರಾದಾರ ಇವಾಗ ಅಟಾರ್ನಿ ಜನರಲ್. ಪ್ರಥಮ ಅಟಾರ್ನಿ ಜನರಲ್ ಯಾರಪ್ಪ ಅಂದ್ರಿಗಿನ ಸೆಟಲ್ ವಾಡ. ನಮ್ಮ ಭಾರತದ ಪ್ರಥಮ ಅಟಾರ್ನಿ ಜನರಲ್ ಯಾರಪ್ಪ ಅಂದ್ರಿಗಿನ ಸೆಟಲ್ ವಾಡ ಅಂತ ಹೇಳಿ. ಯಾರು ಇವಾಗ ಸೆಟಲ್ ವಾಡ. ಆಮೇಲೆ ನೆಕ್ಸ್ಟ್ ಟಾಪಿಕ್ ವಿಶ್ವಸಂಸ್ಥೆಯು ಯಾವಾಗ ಸ್ಥಾಪನೆ ಆಗಿದೆ ಅಂತ ಆಗಿರ್ತಕ್ಕಂಥ 1945 ಅಕ್ಟೋಬರ್ 24ರಂದು. ಇದು ಒಂದ್ಸಲ ಎಕ್ಸಾಮ್. ವಿಶ್ವಸಂಸ್ಥೆ ನಮ್ಮ ಭಾರತ ಯಾವಾಗ ಸ್ಥಾಪನೆ ಆಗಿದೆಪ್ಪ ಅಂತಂದ್ರಿಗಿನ ಯಾವುದು 1945 ಅಕ್ಟೋಬರ್ 24ರಂದು. ಅಲ್ಲಿರ್ತಕ್ಕಂಥ ಮನೆಯಲ್ಲಿ ಹಂಗಾಮಿ 10 ರಾಷ್ಟ್ರಗಳ ಅಧಿಕಾರಾವಧಿ 2 ವರ್ಷ. ಹಂಗಾಮಿ ಟೋಟಲ್ ವಿಶ್ವಸಂಸ್ಥೆಯಲ್ಲಿ 15 ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ 10 ರಾಷ್ಟ್ರಗಳ ಹಂಗಾಮಿ ಅಧಿಕಾರಾವಧಿ ಎಷ್ಟು ವರ್ಷ? 2 ವರ್ಷ. ಆಮೇಲೆ ವಿಶ್ವಸಂಸ್ಥೆಯ ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿಯ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷ? 3 ವರ್ಷ. ವಿಶ್ವಸಂಸ್ಥೆಯಲ್ಲಿ ಟೋಟಲ್ ಇವಾಗ 6 ಅಂಗಸಂಸ್ಥೆಗಳಲ್ಲಿ, ಅದರಲ್ಲಿ ಅಂಗಸಂಸ್ಥೆಗಳಲ್ಲಿ ಇದು ಹಂಗಾಮಿ 1ನೇದಾಗಿರೋದು. 2ನೇದು ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯ ಸದಸ್ಯರ ಅಧಿಕಾರಾವಧಿ 3 ವರ್ಷ. ಹೌದಲ್ಲ. ಆಮೇಲೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅವರ ಅಧಿಕಾರಾವಧಿ 5 ವರ್ಷಗಳು. ಪ್ರಧಾನ ಕಾರ್ಯದರ್ಶಿ ಅವರ ಅಧಿಕಾರಾವಧಿ ಎಷ್ಟು ವರ್ಷ ಇವಾಗ? 5 ವರ್ಷ. ನಮ್ಮ ಇರ್ತಕ್ಕಂಥ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಇದು ಮೇನ್ ಇಂಪಾರ್ಟೆಂಟ್. ಆಮೇಲೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ ಅಂತಂದ್ರಿಗಿನ ನೆದರ್ಲ್ಯಾಂಡಿನ ಹೇಗ್ ನಗರದಲ್ಲಿದೆ. ಎಲ್ಲಿದೆ ಇವಾಗ? ನೆದರ್ಲ್ಯಾಂಡಿನ ಹೇಗ್ ನಗರದಲ್ಲಿದೆ. ಇವೆಲ್ಲ ನೋಡ್ಬೇಕು, ನಾವು ನೋಡ್ಕೇಸಿ ಪೈಂಟ್ಸ್ ತಗೋಬೇಕು. ಮುಂದ ಪೆನ್ನು ನೋಟ್ಬುಕ್ ಇಟ್ಕೋಬೇಕು. ನಾವು ಬರೀ ಕೇಳಿದ್ರೆ ಮೆಮೊರೇಬಲ್ ಆಗಲ್ಲ. 1 ಸಲ ನೋಟು ಪೆನ್ ಟೀಕನ್ ಮಾತ್ರ ನಿಮ್ಗೆ ಇರ್ತಕ್ಕಂಥ ಮೆಮೊರಿ. 1 ಸಲ ಓದೋದಂದ್ರೆ 10 ಸಲ ಬರೆಯೋದಂದ್ರೆ. ಅದಕ್ಕೆ ನಾವು ಓದ್ತಕ್ಕಂಥ ಮೆಥಡ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೌದಿಲ್ಲ, ನಾವು ಬರೀ ಉದ್ದಕ್ಕೆ ಓದಿದ್ರೆ ಯಾವುದೇ ಕೆಲಸ ಆಗಲ್ಲ. ಬಟ್ ಇರ್ತಕ್ಕಂಥ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಮಾಡ್ಬೇಕು. ಸ್ಮಾರ್ಟ್ ವರ್ಕ್ ಇವಾಗ ತಲೆ ಏನಾಯ್ತು ಇವಾಗ ರನ್ ಮಾಡ್ಬೇಕು. ಹೌದಿಲ್ಲ. ಆಮೇಲೆ ಇವರೇನು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನೆದರ್ಲ್ಯಾಂಡ್ ಹೇಗ್ ನಗರದಲ್ಲಿ ಇವರು ನ್ಯಾಯಾಧೀಶರು ಒಟ್ಟು ಎಷ್ಟು ಜನ ಅಂದ್ರೆ 15 ಜನ ಇದ್ದಾರೆ. ಎಷ್ಟು ಜನ? 15 ಜನ. ಇವರ ಅಧಿಕಾರಾವಧಿ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಅಧಿಕಾರಾವಧಿ ಎಷ್ಟು ವರ್ಷಪ್ಪ ಅಂದ್ರಿಗಿನ 9 ವರ್ಷ. ಎಷ್ಟು ವರ್ಷ ಇವಾಗ? 9 ವರ್ಷ. ಸಾರ್ಕ್ 1985 ಡಿಸೆಂಬರ್ 8ರಂದು ಸ್ಥಾಪನೆ ಆಗಿದೆ. ಇದು ಏನಂತಂದ್ರಿಗಿನ ಈ ನಿರ್ದೇಶಕರ ಅಧಿಕಾರಾವಧಿ ಏನಂತಂದ್ರೆ ಕೇವಲ 3 ವರ್ಷ. ಪ್ರಥಮವಾಗಿ ಸಾರ್ಕ್ ಅಂದ್ರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ರೀಜನಲ್ ಕಮಿಟಿ. ಇದು ದಕ್ಷಿಣ ಏಷ್ಯಾಗಳ ಸಂಘಟನೆಯ ರಾಷ್ಟ್ರಗಳ ಒಕ್ಕೂಟ ಆಗಿದೆ ಅಂತ ಹೇಳ್ಬೋದು. ಇದು 1985ರಲ್ಲಿ ಸ್ಥಾಪನೆ ಆಗಿದೆ. ಇದು ಪ್ರಥಮ ಅಧಿವೇಶನ ಬಾಂಗ್ಲಾದೇಶದ ಢಾಕಾದಲ್ಲಿ ನಡೀತು. ಎಲ್ಲಿ ಇವಾಗ? ಬಾಂಗ್ಲಾದೇಶ ಢಾಕಾದಲ್ಲಿ. 2ನೇದು ಇರ್ತಕ್ಕಂಥ ಏನಂತಂದ್ರೆ ನಮ್ಮ ಇರ್ತಕ್ಕಂಥ ಭಾರತದಲ್ಲಿ ನಡೀತು ಅಂತ ಹೇಳ್ಬೋದು. ಹೌದಿಲ್ಲ. ಆಮೇಲೆ ಇರ್ತಕ್ಕಂಥ ಕ್ವಶನ್ ಯಾವ್ದಪ್ಪ ಅಂದ್ರೆ 4ನೇ ಕ್ವಶನ್ ಬಂದಾಗ ನಮಗೆ ಇಲ್ಲಿ ರಾಜ್ಯಸಭೆಯಲ್ಲಿ ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 1ನೇದು ರಾಜ್ಯಸಭೆಯ ಅನುಮತಿಸಲಾದ ಗರಿಷ್ಠ ಸಂಖ್ಯೆಗಳು 250 ಸದಸ್ಯರು. ಒಟ್ಟು ರಾಜ್ಯಸಭಾ ಸದಸ್ಯರು ಎಷ್ಟು ಜನ ಇದ್ದಾರೆ ಇವಾಗ? 250 ಜನ. ಇದು ರೈಟ್ ಆನ್ಸರು. ಇದು ಆಪ್ಷನ್ ಇರ್ತಕ್ಕಂಥ ರೈಟ್ ಆಗಿದೆ. ಹೌದಿಲ್ಲ, ಸರಿಯಾಗಿ ಅಂತ ಅದೊಂದು ರೈಟ್. ಆಮೇಲೆ
ರಾಜ್ಯಸಭೆಯಲ್ಲಿ 238 ಸದಸ್ಯರು ಪರೋಕ್ಷವಾಗಿ ಮತ್ತು ರಾಜ್ಯಗಳಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆಯಾಗುವರು. ಇದು ಕೂಡ ಸರಿಯಾಗಿದೆ, ಹೌದಿಲ್ಲ? ಆಮೇಲೆ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಯಂತ ವಿಷಯದಲ್ಲಿ ಲೋಕಸಭೆಯಲ್ಲಿ ಸಂಸದೀಕರಣ ಸಮಾನವಾಗಿ ಹಂಚಿಕೊಳ್ಳಿದೆ. ಇದು ಕೂಡ ರೈಟ್ ಇದೆ. ಒಟ್ಟು ರಾಜ್ಯಸಭೆ ಇರ್ತಕ್ಕಂಥ 3 ರೇಖೆಗಳು ರೈಟ್ ಆಗಿವೆ. ಆನ್ಸರ್ ಯಾವ್ದಪ್ಪ ಅಂದ್ರೆ ಮೂರನೇದು ಹೌದು, ಎ, ಬಿ ಮತ್ತು ಸಿ 3 ಅಂದ್ರಿಗಿನ 3 ರೇಖೆಗಳು ರಾಜ್ಯಸಭೆಗೆ ಸಂಬಂಧಪಟ್ಟಂತ 3 ರೆಡಿ ಆಗಿವೆ, ಹೌದಿಲ್ಲ? ರಾಜ್ಯಸಭೆ ಬಗ್ಗೆ ಏನಂತಂದ್ರೆ 3 ರೇಖೆಗಳು ರೆಡಿ ಆಗಿವೆ. ಸ್ವಲ್ಪ ನೆಕ್ಸ್ಟ್ ಏನಂತಂದ್ರೆ ನಾವು 1-2 ನಿಮಿಷ ಅಲ್ಲ ವಿವರಣೆ ರಾಜ್ಯಸಭೆ ಬಗ್ಗೆ ಸ್ವಲ್ಪ ಏನೈತಿ ಇವಾಗ ವಿವರಣೆ ವಿವರಣೆ ಓದಾಗ ಏನೈತಿ ಅಂದ್ರೆ ನೆನಪಾಗುತ್ತೆ, ಹೌದಿಲ್ಲ? ವಿವರಣೆ ಬಂದಾಗ ಒಂದನೇದು ರಾಜ್ಯಸಭೆಯನ್ನು ನಮ್ಮ ಪಾರ್ಲಿಮೆಂಟಿನ ಮೇಲ್ಮನೆ ಸದನ ಎಂದು ಕರೆಯಲಾಗುತ್ತದೆ. ಇದು ಒಂದು ಮೇಲ್ಮನೆ ಸದನ ಮತ್ತು ಹಿರಿಯರ ಸದನ ಮತ್ತು ಕಾಯಂ ಸದನ. ಇವರ ಅಧಿಕಾರಾವಧಿ 6 ವರ್ಷ ಆಗಿದೆ. ಇವರ ಅಧಿಕಾರಾವಧಿ ಎಷ್ಟು ವರ್ಷ ಆಗಿದೆ? ಇವಾಗ 6 ವರ್ಷ ಆಗಿದೆ. ಇದೊಂದು ಕಾಯಂ ಸದನ, ಬುದ್ಧಿವಂತರ ಸದನ ಮತ್ತು ಅನುಭವಿಗಳ ಸದನಗಳು ಅಂತಾರೆ. ಹೌದು, ಇವಾಗ ಇದೊಂದು ಮೇನ್ ಪಾಯಿಂಟ್. ಈಗ ನಮ್ಮ ಭಾರತದಲ್ಲಿ ಪ್ರಸ್ತುತ 245 ರಾಜ್ಯಸಭೆ ಸದಸ್ಯರು ಎಷ್ಟಾದರೆ ಇವಾಗ 245 ಜನ ಸದಸ್ಯರನ್ನು ಒಳಗೊಂಡಿದೆ. ಇದರಲ್ಲಿ 238 ಜನ ಏನಕ್ಕಂದ್ರೆ MLAಗಳಿಂದ ನೇಮಕ ಆಗ್ತಾರ. ಇನ್ನು 12 ಜನ ಏನ್ ಮಾಡ್ತಾನೆ ಇವಾಗ ರಾಷ್ಟ್ರಪತಿ ಅವರು 80ನೇ ವಿಧಿಯ ಪ್ರಕಾರ ನೇಮಕ ಮಾಡ್ತಾನ. ನಿಮ್ ಕೇಳ್ತಾನ, ರಾಷ್ಟ್ರಪತಿ ಅವರು ರಾಜ್ಯಸಭೆಗೆ ಎಷ್ಟನೇ ವಿಧಿಯ ಪ್ರಕಾರ 12 ಜನ ನೇಮಕ ಮಾಡ್ತಾನ ಅಂತ ಕೇಳ್ತಾರೆ. ಎಷ್ಟನೇ ಇವಾಗ 80ನೇ ಆರ್ಟಿಕಲ್ ಪ್ರಕಾರ 12 ಜನ, ಹೌದಿಲ್ಲ? 12 ಜನ ಏನಂತಂದ್ರೆ ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾನ. ಅವ್ರು ಇರ್ತಕ್ಕಂಥ ವಿಶೇಷ ಏನಪ್ಪ ಪರಿಣಿತಿ ಅಂತಂದ್ರೆ ಯಾವ್ದು ಇವಾಗ ಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಅಥವಾ ಕ್ರೀಡೆಯಲ್ಲಿ ಆಗಿರ್ಬೋದು, ಅಥವಾ ಸಮಾಜದಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಮಾನ್ಯಕ್ಕಿಂತ ಅಸಾಮಾನ್ಯ ಸೇವೆ ಮಾಡಿದಂತ ವ್ಯಕ್ತಿಯನ್ನು ರಾಷ್ಟ್ರಪತಿ ಅವರು 280ನೇ ವಿಧಿಯ ಪ್ರಕಾರ 12 ಜನ ಏನ್ ಮಾಡ್ತಾರೆ? ಅಲ್ಲ, 80ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿ ಅವರು 12 ಜನ ನೇಮಕ ಮಾಡ್ತಾನ. ನಮ್ಮ ಕರ್ನಾಟಕದಿಂದ ಒಟ್ಟು ಎಷ್ಟು ಜನ ರಾಷ್ಟ್ರೀಯ ಸದಸ್ಯರು ಅಂದ್ರೆ ಕೇವಲ 12 ಜನ ಮಾತ್ರ. ಇದನ್ನು ನೆನ್ಪಿಡುವ. ಒಟ್ಟು ನಾಮಕರಣ ಮಾಡೋದು ಇಡೀ ಭಾರತದಲ್ಲಿ 12 ಜನ ರಾಷ್ಟ್ರಪತಿ ಮತ್ತು ನಮ್ಮ ರಾಜ್ಯದಿಂದ ಹೋಗ್ತಕ್ಕಂಥ ಎಷ್ಟು ಜನ ಇವಾಗ 12 ಜನ. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಲ್ಲ, ಹೌದಲ್ಲ? ಆಮೇಲೆ ರಾಜ್ಯಸಭೆಗೆ ಆಯ್ಕೆಯಾದ ಪ್ರಥಮ ಚಿತ್ರನಟಿ ಯಾರು? ಇವಾಗ ನರ್ಗೀಸ್ ದತ್. ಸ್ವಲ್ಪ ರಾಂಗ್ ಆಗಿದೆ. ಯಾವ್ದು ಇವಾಗ ನರ್ಗೀಸ್ ದತ್ ಅಂತ. ಯಾವ್ದು ಇವಾಗ ನರ್ಗೀಸ್ ದತ್. ಇವ್ರೇಂತಂದ್ರೆ ನಮ್ಮ ರಾಜ್ಯಸಭೆಗೆ ಆಯ್ಕೆಯಾದ ಪ್ರಥಮ ನಟಿ ಅಥವಾ ಚಿತ್ರ ನಟಿ ಅಂತ ಇವಾಗ ನರ್ಗೀಸ್ ದತ್ ಅಂತ ಹೇಳ್ಬೋದು, ಹೌದು? ನೆಕ್ಸ್ಟ್ ಕ್ವಶನ್ 5ನೇ ಕ್ವಶನ್ ಅಂತ ಹೇಳಿ ಇದಿರ್ತಕ್ಕಂಥ ನೀವು ಹಿಂಗೆ ಎಲ್ಲಾ ಕ್ವಶನ್ಗಳು ಸಾಲ 10 ಕ್ವಶನ್ ಮಾಡಿದ್ರೆ ಇರ್ತಕ್ಕಂಥ ಭಾರತ ಇರ್ತಕ್ಕಂಥ ಎಲ್ಲಾ ಸಿಲೆಬಸ್ ಏನಂತಂದ್ರೆ ಎಲ್ಲಾ ಕವರ್ ಆಗ್ಬಿಡುದು. ಬರೀ ನಾ ಯಾವುದೇ ಒಂದು ಬರೀ ಅಂತಂದ್ರೆ ಆ ವಿಷಯ ಬಗ್ಗೆ ಆನ್ಸರ್ ಹೇಳಕ್ ಹಚ್ಚಿನಿ, ಇರ್ತಕ್ಕಂಥ ಎಲ್ಲಾ ಕಂಟೆಂಟ್ ಬಗ್ಗೆ ಹೇಳಕ್ ಹಚ್ಚಿನಿ ಅಥವಾ ವಿವರಣೆಗಳ ಬಗ್ಗೆ ಹೇಳಕ್ ಹಚ್ಚಿನಿ. ಈ ವಿಷಯವನ್ನು ನೀವು ಸರಿಯಾಗಿ ಕೇಳಂದ್ರೆ ಯಾವುದೇ ಕೆಲಸ ಆಗಲ್ಲ. ಈಗಿರ್ತಕ್ಕಂಥ PD ಆಗಿರ್ಬೋದು, ವಿಡಿಯೋ ಚಟೆಂಟ್ ಆಗಿರ್ಬೋದು, ಅಥವಾ ಇನ್ನಿರ್ತಕ್ಕಂಥ ಯಾವ್ದು KS ಆಗಿರ್ಬೋದು, ಇರ್ತಕ್ಕಂಥ KSET ಆಗಿರ್ಬೋದು, ಹೌದು, ರಾಜ್ಯಶಾಸ್ತ್ರ ಬಗ್ಗೆ ಎಲ್ಲಾ ವಿಷಯ ಬಗ್ಗೆ ಏನಂತಂದ್ರೆ ಇದೊಂದು ಭಾರತ ಸಂವಿಧಾನ ಒಂದು ಭಾಗವಾಗಿದೆ. ಅದು ಇರ್ತಕ್ಕಂಥ ಕ್ವಶನ್ ಬಹಳ ಇಂಪಾರ್ಟೆಂಟ್ ಆಗಿದೆ, ಹೌದು. ಆಮೇಲೆ ಭಾರತ ಸಂವಿಧಾನದ ಯಾವ ಕಲಂ ರಾಜ್ಯದ ಪರಿಸರದ ಸಂರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ಹಾಗೂ ದೇಶದಲ್ಲಿನ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಏನಂತ ಮಾಡ್ಬೇಕಂತ ಹೇಳುತ್ತಂತ ಕೇಳ್ಯಾರ. ಕಲಾಂ 48A, ಕಲಾಂ 48A ಅಲ್ಲ 47A, ಕಲಾಂ 50A, ಕಲಾಂ 51 ಅಂತ ಕೇಳ. ಕಲಾಂ 48A ಪ್ರಕಾರ ಏನಂತಂದ್ರೆ ಅರಣ್ಯ ಮತ್ತು ದೇಶದಲ್ಲಿನ ಅರಣ್ಯ ಮತ್ತು ಜೀವ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಯಾವ್ದು ಇವಾಗ 48A ಆರ್ಟಿಕಲ್ ಅಂತ ಹೇಳ್ಬೋದು. ಇವಾಗ 47 ಆರ್ಟಿಕಲ್ ಬರಂಗಿಲ್ಲ. ಆಮೇಲೆ 50ನೇ ಆರ್ಟಿಕಲ್ ಬರಂಗಿಲ್ಲ. 51 ಇರ್ತಕ್ಕಂಥ ಯಾವ ಆರ್ಟಿಕಲ್ ಏನಂತಂದ್ರೆ ಅದ್ರ ಬಗ್ಗೆ ಸಂಬಂಧಪಟ್ಟಿಲ್ಲ. ಆನ್ಸರ್ 5ನೇದಕ್ಕೆ ಆನ್ಸರ್ ಯಾವ್ದಪ್ಪ ಅಂದ್ರೆ 1ನೇದು ಕಲಾಂ 48A ಇರ್ತಕ್ಕಂಥ ಆರ್ಟಿಕಲ್ ಪ್ರಕಾರ ನಾವೇನ್ ಮಾಡಕಚ್ಚಿ ಇವಾಗ ಅಧ್ಯಯನ ಮಾಡಕಚ್ಚಿವಿ. ಈಗ ನೆಕ್ಸ್ಟ್ ಇರ್ತಕ್ಕಂಥ ಅದ್ರ ಬಗ್ಗೆ ಕೆಲವು ವಿವರಣೆ ಓದೋಣ, ಹೌದು. ಅದೇನಂದ್ರೆ ನಮ್ಮ ಸಂವಿಧಾನದ ಕಲಾಂ 48A ರಾಜ್ಯದ ದೇಶದಲ್ಲಿ ಪರಿಸರವನ್ನು ಸಂರಕ್ಷಿಸಲು ಮತ್ತು ಸುಧಾರಿಸಲು, ಆಮೇಲೆ ಅರಣ್ಯ ಮತ್ತು ವನ್ಯಜೀವಿಗಳನ್ನು ರಕ್ಷಿಸಲು ಪ್ರಯತ್ನಿಸಬೇಕೆಂದು ತಿಳಿಸಲಾಗುತ್ತದೆ.
ಆಮೇಲೆ ಮತ್ತೆ ನೀವು ಆಮೇಲೆ ನೆಕ್ಸ್ಟ್ 1976 ತಿದ್ದುಪಡಿ ಮೂಲಕ ಮಾಡೋ ಮೂಲಕ ಏನಂತಂದ್ರೆ ಸೇರಿಸಲಾಗಿದೆ ಅಂತ ಹೇಳಿ. ಯಾವಾಗ 1976 ಯಾವುದು 42ನೇ ತಿದ್ದುಪಡಿ. 42ನೇ ತಿದ್ದುಪಡಿ ನಮ್ಮ ಭಾರತದ ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತದೆ. ನಮ್ಮ ಭಾರತದ ಮಿನಿ ಸಂವಿಧಾನವನ್ನು ಯಾವ ಇರ್ತಕ್ಕಂಥ ತಿದ್ದುಪಡಿ ಕರೆಯಲಾಗುತ್ತದೆ ಅಂತಂದ್ರೆ ಈಗ ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತದೆ. ಯಾವುದು ಇವಾಗ ಮಿನಿ ಸಂವಿಧಾನ. ಆಮೇಲೆ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972ರಲ್ಲಿ ಜಾರಿಗೆ ಬಂದಿದೆ. ಎಷ್ಟು ಇವಾಗ 1972ರಲ್ಲಿ ವನ್ಯಜೀವ ಇರ್ತಕ್ಕಂಥ ಸಂರಕ್ಷಣೆ ಕಾಯ್ದೆ ಆಕ್ಟ್ ಜಾರಿಗೆ ತರಲಾಗಿದೆ. ನೆಕ್ಸ್ಟ್ ಈಗ ಇದು ಯಾವುದು ಈ ಕೆಳಗಿನವುಗಳಲ್ಲಿ ಸರಿ ಹೊಂದುವುದು ಯಾವುದು ಅಂತ ಕೇಳ. ಈ ಕೆಳಗಿನವುಗಳಲ್ಲಿ ಸರಿ ಹೊಂದುವುದು ಯಾವುದು? ಹೌದಿಲ್ಲ, ನಾವು ಸಂವಿಧಾನದ ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಇದೆ. ಯಾವುದು? ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಇದೆ. ರೈಟಾ? ಇದು ರೈಟ್ ಆನ್ಸರ್, ಸರಿ ಹೊಂದುವುದು. ಆಮೇಲೆ ಸಂವಿಧಾನದ 2ನೇ ಭಾಗ ಪೌರತ್ವ ಕಾಯ್ದೆ. ಯಾವುದು ಇವಾಗ? ಇದು ಇವಾಗ 12ರಿಂದ 35. ಆಮೇಲೆ ಇದೇನಂತ 5ರಿಂದ 11ನೇ ವಿಧಿ. ಹೌದಿಲ್ಲ? ಆಮೇಲೆ ಸಂವಿಧಾನದ 4A ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳು, ಇದು ಕೂಡ ರೈಟ್ ಇದೆ. ಆಮೇಲೆ ಸಂವಿಧಾನದ 5ನೇ ಭಾಗ ರಾಜನೀತಿಗಳಲ್ಲ. ಅದೇನಂತಂದ್ರೆ ಈಗ 4ನೇ ಭಾಗದಲ್ಲಿ ಇದೆ. ಬಟ್ 5ನೇ ಭಾಗ ಏನಂತಂದ್ರೆ ಈಗ ಕೇಂದ್ರ ಸರ್ಕಾರ ಬಗ್ಗೆ ತಿಳಿಸುತ್ತದೆ. ಆನ್ಸರ್ ಯಾವಾಗ ಇವಾಗ? ಇದು ಅಲ್ಲ. ಈ ಕೆಳಗೆ ಇರ್ತಕ್ಕಂಥದ್ದು ಈಗ ಏನಂತ 1, 2, 3 ಮಾತ್ರ ರೈಟ್ ಅದ. 3 ರೈಟ್ ಇದ್ದಿರ್ತಕ್ಕಂಥ ಆಪ್ಷನ್ಸ್ ಯಾವ್ದು ಇವಾಗ? ABC. ಆನ್ಸರ್ 3ನೇದು ಅಂತ ಹೇಳುದು. ಯಾವ್ದು ಇವಾಗ? 3ನೇದು. 3ನೇದು ಏನಂತಂದ್ರೆ ಈಗ ಈ 3 ಏನಂತಂದ್ರೆ ಈಗ ನಮ್ಮ ಇರ್ತಕ್ಕಂಥ ಸರಿ ಅಂತ ಬಟ್ 4 ಮಾತ್ರ ರಾಂಗ್ ಇದೆ. ಬಟ್ 4 ಇರ್ತಕ್ಕಂಥ ಆಪ್ಷನ್ಸ್ ಇಲ್ಲ. ಅಲ್ಲಿ ಇರ್ತಕ್ಕಂಥ ಆನ್ಸರ್ ಯಾವ್ದು ಇವಾಗ? 6ನೇದಕ್ಕ 3ನೇ ಆಪ್ಷನ್ಸ್ ಅಂತ ಹೇಳ್ಬೋದು. ಹೌದು. ನೆಕ್ಸ್ಟ್ ಇವಾಗ ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ 6 ಮೂಲಭೂತ ಹಕ್ಕುಗಳಿದೆ ಅಂತ ಹೇಳಿ. ಎಷ್ಟದ ಇವಾಗ? 6 ಮೂಲಭೂತ ಹಕ್ಕುಗಳನ್ನು ವಿವರಿಸಲಾಗಿದೆ. ಒಟ್ಟು ನಮ್ಗೆ ಸ್ವಾತಂತ್ರ್ಯ ಬಂದಾಗ 7 ಹಕ್ಕುಗಳಿದ್ದು ಅದನ್ನೇನ್ ಮಾಡ್ಯಾರ 1978 44ನೇ ತಿದ್ದುಪಡಿ ಮೂಲಕ ತೆಗೆದುಹಾಕಿ ಅದನ್ನೇನ್ ಮಾಡ್ಯಾರ ಇವಾಗ ಒಂದು ಕಾನೂನು ಸಮ್ಮತ ಹಕ್ಕು ಮಾಡಿ 300A ಉಪವಿಧಿಯಲ್ಲಿ ಸೇರ್ಪಡೆ ಮಾಡಿದೆ. ಯಾವ್ದು ಇವಾಗ? 300A ಉಪವಿಧಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಅದೊಂದಿರ್ತಕ್ಕಂಥ ಯಾವ್ದು ಇವಾಗ? ಆಸ್ತಿ ಹಕ್ಕು. ಅದೊಂದು ಕಾನೂನು ಸಮ್ಮತ ಹಕ್ಕು ಮಾಡ್ಯಾರ. ಹೌದು. ಎಷ್ಟರಲ್ಲಿ ಇವಾಗ? 12ನೇ ಅನುಸೂಚಿಯಲ್ಲಿ ಮಾಡ್ರಿ ಅಂತ ಹೇಳಿ. ಆಮೇಲೆ ಮೂಲಭೂತ ಹಕ್ಕುಗಳು ಅಮೆರಿಕ ದೇಶದಿಂದ ಏನ್ ಮಾಡಿ ಇವಾಗ ಎರವಲು ಪಡೆಯಲಾಗಿದೆ ಅಂತ ಹೇಳ್ಬೋದು. ಹೌದು. ನೆಕ್ಸ್ಟ್ ಮೂಲಭೂತ ಹಕ್ಕುಗಳ ಬಗ್ಗೆ ಸ್ವಲ್ಪ ಎಲ್ಲ ಏನು. ಹೌದು. ಮೊದಲು ಇವಾಗ ಸಮಾನತೆ ಹಕ್ಕು 14ರಿಂದ 18ನೇ ವಿಧಿ ಅಂತ ಹೇಳ್ಬೋದು. ಯಾವ್ದು ಇವಾಗ? 14ರಿಂದ 18ನೇ ವಿಧಿ. ಎಷ್ಟನೇದು ಇವಾಗ ಅಂತ ಹೇಳ್ಬೋದು? ಸಮಾನತೆ ಹಕ್ಕು 14ರಿಂದ 18. ಸ್ವಾತಂತ್ರ್ಯ ಹಕ್ಕು 1922. ಶೋಷಣೆಯ ವಿರುದ್ಧದ ಹಕ್ಕು 23ರಿಂದ 24. ಹೌದಿಲ್ಲ? ಆಮೇಲೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಕಲಂ 25ರಿಂದ 28. ಆಮೇಲೆ ಸಾಂಸ್ಕೃತಿಕ ಶೈಕ್ಷಣಿಕ ಹಕ್ಕು 20ರಿಂದ 30. ಆಮೇಲೆ 31 ವಿಧಿ ಏನ್ ಮಾಡ್ಯಾರ ಇವಾಗ ಅಂದ್ರೆ ಆಸ್ತಿ ಹಕ್ಕು ಏನ್ ಮಾಡ್ಯಾರ ಅದನ್ನ ಇವಾಗ ತೆಗೆದು ಹಾಕಿದ್ದಾರೆ. ಏನ್ ಹಾಕ್ಯಾರ ಇವಾಗ? ತೆಗೆದು ಹಾಕಿದ್ದಾರೆ ಅಂತ ಹೇಳುದು. ಆಮೇಲೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು 32ನೇ ವಿಧಿ. ಇದು ಡಾಕ್ಟರ್ BR ಅಂಬೇಡ್ಕರ್ 32ನೇ ವಿಧಿಯನ್ನು ಮತ್ತು ಹೃದಯ ಮತ್ತು ಆತ್ಮಕ್ಕೆ ಹೋಲಿಕೆ ಮಾಡ್ಯಾರ. ಅಥವಾ ನಮ್ಮ ಸುಪ್ರೀಂ ಕೋರ್ಟ್ ಇರ್ತಕ್ಕಂಥ ರಿಟ್ ಹೊರಡಿಸುವ ಅಧಿಕಾರ ಯಾವುದಕ್ಕಿದೆ ಅಂತ ಸುಪ್ರೀಂ ಕೋರ್ಟ್ ಎಷ್ಟನೇ ಆರ್ಟಿಕಲ್ ಅಂತಂದ್ರೆ 32ನೇ ವಿಧಿಯ ಪ್ರಕಾರ ಇದು ಮೇಲಿರ್ತಕ್ಕಂಥ ಸಾರ್ವಜನಿಕ ರಕ್ಷಕ ಅಂತ ಕರಿತಾರೆ ಅದನ್ನು. ಯಾವುದು? ಡಾಕ್ಟರ್ BR ಅಂಬೇಡ್ಕರ್ ಇವಾಗ ಹೃದಯ ಮತ್ತು ಇರ್ತಕ್ಕಂಥ ಇದಕ್ಕೆ ಹೋಲಿಕೆ ಮಾಡ್ಯಾನ. ಯಾವ್ದು? ಆತ್ಮ ಮತ್ತು ಹೃದಯಕ್ಕೆ ಹೋಲಿಕೆ ಮಾಡ್ಯಾನ. ಅದಕ್ಕೆ ಕೇಳಲ್ಲ ಡಾಕ್ಟರ್ BR ಅಂಬೇಡ್ಕರ್ ಆತ್ಮ ಮತ್ತು ಹೃದಯ ಯಾವ ವಿಧಿಯನ್ನು ಕರೆಯಲಾಗಿದೆ ಅಂದ್ರೆ 32ನೇ ವಿಧಿ. ಎಷ್ಟನೇದು ಇವಾಗ? 32ನೇ ವಿಧಿ. ಈಗ ನೀವು ಕೇಳ್ತಾರ ಸಮಾನತೆ ಹಕ್ಕು ಯಾವ ವಿಧಿಯಿಂದ ಯಾವ ವಿಧಿಯಲ್ಲಿ ವಿವರಿಸಲಾಗಿದೆ? ಅದು 14ರಿಂದ 18ರವರೆಗೆ. ಅಥವಾ ಸ್ವಾತಂತ್ರ್ಯದ ಹಕ್ಕು ಯಾವ ವಿಧಿಯಿಂದ ಯಾವ ವಿಧಿಯಲ್ಲಿ ವಿವರಿಸಲಾಗಿದೆ? 19ರಿಂದ 22. ಅದೇ ರೀತಿಯಾಗಿ ಶೋಷಣೆ ವಿರುದ್ಧದ ಹಕ್ಕು ಯಾವ ವಿಧಿಯಿಂದ ಯಾವ ವಿಧಿ ಮತ್ತು ಯಾವ ವಿಧಿಯಲ್ಲಿ ವಿವರಿಸಲಾಗಿದೆ? 23ರಿಂದ 24. ಅಥವಾ ಧಾರ್ಮಿಕ ಮತ್ತು ಇರ್ತಕ್ಕಂಥ ಸ್ವಾತಂತ್ರ್ಯದ ಹಕ್ಕು ಯಾವ ವಿಧಿಯಿಂದ ಯಾವ ವಿಧಿಯಲ್ಲಿ ಅಂತಂದ್ರೆ 25ರಿಂದ 28ನೇ ವಿಧಿ ಅಂತ ಹೇಳಿ. ಯಾವ್ದು ಇವಾಗ? 25ರಿಂದ 28ನೇ ವಿಧಿಯಾಗಿ. ಆಮೇಲೆ ಅದೇ ರೀತಿಯಾಗಿ ಇವಾಗ ಸಾಂಸ್ಕೃತಿಕ ಶೈಕ್ಷಣಿಕ ಹಕ್ಕು 29ರಿಂದ 30. ಒಂದು ಆಸ್ತಿ ಹಕ್ಕು 31 ತೆಗೆದಾಕ್ಯಾರ. ಈಗಿರ್ತಕ್ಕಂಥ ಇದೊಂದು ಇರ್ತಕ್ಕಂಥದ್ದು ಇವಾಗ ಕ್ವಶನ್ ಹೆಂಗಾದ್ರೂ ಫ್ರೇಮ್ ಮಾಡೋದು ಬರ್ತದೆ. ಇರ್ತಕ್ಕಂಥ ನಾವು ಕಂಟೆಂಟ್ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತ ಹೇಳ್ಬೋದು. ಈಗಿರ್ತಕ್ಕಂಥ ನಮ್ಮ 10ನೇ MC ಕ್ವಶನ್ ಅಲ್ಲಿ 7ನೇ ಕ್ವಶನ್ ಬಗ್ಗೆ ಸ್ವಲ್ಪ ಇವಾಗ ಅಧ್ಯಯನ ಮಾಡಮ್ರಿ. ಅದಿರ್ತಕ್ಕಂಥ ಕೆಳಗಿನವುಗಳಲ್ಲಿ ಯಾವ ಮೂಲಭೂತ ಹಕ್ಕುಗಳು ಭಾರತೀಯ ಪೌರರಿಗೆ ಲಭ್ಯವಾಗುತ್ತವೆ ಅದರ ಅನ್ಯ ದೇಶೀಯರಿಗಲ್ಲ? ನಮ್ಮ ಭಾರತದ ಮೂಲಭೂತ ಹಕ್ಕುಗಳು ಅಂದ್ರೆ ನಮ್ಮ ದೇಶೀಯ ಬೇರೆಯವರಿಗೆ ಅನ್ವಯ
ವಾಗುವುದಿಲ್ಲ. ಕಾನೂನು ಮುಂದೆ ಎಲ್ಲರೂ ಸಮಾನ, ನಮ್ಮ ಭಾರತೀಯರು ಬೇಕು. 14ನೇ ವಿಧಿ ಹೇಳ್ತದೆ ಕಾನೂನಿನ ಮುಂದೆ ಎಲ್ಲರೂ ಸಮಾನ. ಎಷ್ಟನೇ ಆರ್ಟಿಕಲ್ ಇವಾಗ? 14ನೇ ಆರ್ಟಿಕಲ್. ಆಮೇಲೆ ಅಭಿವ್ಯಕ್ತಿ ಅಥವಾ ವಾಕ್ ಸ್ವಾತಂತ್ರ್ಯ 19A ವಿಧಿಯ ಪ್ರಕಾರ ಪ್ರೆಸ್ ರಿಪೋರ್ಟ್ ಇರ್ತಕ್ಕಂಥ ಯಾವುದೇ ಒಂದು ವ್ಯಕ್ತಿಗಳು ಇದುಗಳು ನಮ್ಮ ಭಾರತೀಯ ಅನ್ವಯವಾಗುತ್ತೆ. ಆಮೇಲೆ ಅಲ್ಪಸಂಖ್ಯಾತ ತಮ್ಮದೇ ಆದ ಭಾಷೆ ಮತ್ತು ಸಂಸ್ಕೃತಿಯನ್ನು ಏನಂತಂದ್ರೆ ಸಂರಕ್ಷಿಸಿಕೊಳ್ಳಲು ಹಕ್ಕಾಗಿದೆ ಅಂತ ಹೇಳೋದು. ಇದು ಎಷ್ಟನೇ ಆರ್ಟಿಕಲ್ ಪ್ರಕಾರ ಇವಾಗ? ಇದು ಗುಣಗಳು ಏನಂತಂದ್ರೆ ಇದುಗಳು ಏನಂತಂದ್ರೆ ನಮ್ಮ ಭಾರತೀಯರಿಗೆ ಅನ್ವಯ. ಬಟ್ ಜೀವ ಮತ್ತು ಸ್ವಾತಂತ್ರ್ಯ ರಕ್ಷಣೆ ಇದು ಮಾತ್ರ ಏನಾಗುತ್ತೆ ಇವಾಗ ನಮ್ಮ ಭಾರತೀಯ ಮತ್ತು ಬೇರೆಯವರಿಗೆ ಅನ್ವಯವಾಗುವುದಿಲ್ಲ. ಅದಕ್ಕೆ ಏನಂತಂದ್ರೆ ಇದು ಆನ್ಸರ್ ಇವಾಗ 1, 2, 3 ರೈಟ್ ಇದೆ. ಅದರ 1, 2, 3 ರೈಟ್ ಯಾವುದು ಇವಾಗ? A, B ಮತ್ತು C ಮಾತ್ರ ರೈಟ್. ಅದನ್ನ ಆನ್ಸರ್ ಯಾವ್ದಪ್ಪ ಅಂದ್ರೆ 7ನೇದಕ್ಕೆ ಆನ್ಸರ್ ಇವಾಗ 3ನೇದು ಅಂತ ಹೇಳೋದು. ಯಾವ್ದು ಇವಾಗ? 3ನೇದು. ಹೌದು, ಇಲ್ಲಿರ್ತಕ್ಕಂಥ 3ನೇದು ಅಂತ ಹೇಳೋದು. ರೈಟ್. ಇದು ಕೆಲವು ಸ್ವಲ್ಪ ಏನಂತಂದ್ರೆ ವಿವರಣೆ ಬಗ್ಗೆ ಅದು ವಿಶೇಷ. ಅಭಿವ್ಯಕ್ತಿ ಮತ್ತು ವಾಕ್ ಸ್ವಾತಂತ್ರ್ಯ ವಿಧಿ 19A ವಿಧಿಯಲ್ಲಿ ತಿಳಿಸುತ್ತದೆ. ಅಭಿವ್ಯಕ್ತಿ ಮತ್ತು ವಾಕ್ ಸ್ವಾತಂತ್ರ್ಯ ವಿಧಿ 19A ಅಂದ್ರೆ ಮಾಧ್ಯಮ ವರ್ಗಗಳು ಅಂದ್ರೆ ಪ್ರೆಸ್ ಮಾಧ್ಯಮಗಳಿಗೆ ಇರ್ತಕ್ಕಂಥ ಪವರ್ ಅನ್ನು ನೀಡಿದಂತ ಆರ್ಟಿಕಲ್ ಯಾವ್ದಿವಾಗ? 19A ಆರ್ಟಿಕಲ್. ಯಾವ್ದಿವಾಗ? 19A ಆರ್ಟಿಕಲ್ ಅಂತ ಹೇಳ್ಬೋದು. ಆಮೇಲೆ ಅಲ್ಪಸಂಖ್ಯಾತ ತಮ್ಮದೇ ಆದ ಭಾಷೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸಿಕೊಳ್ಳುವ 29ನೇ ವಿಧಿ ಏನಂತಂದ್ರೆ ತಿಳಿಸೋದು. ಎಷ್ಟು ಇವಾಗ? 29ನೇ ಆರ್ಟಿಕಲ್. 29ನೇ ಆರ್ಟಿಕಲ್ ಇವಾಗ ನಾವು ಆಲ್ರೆಡಿ ಇವಾಗ ನೋಡಿ ಹೋದ್ರೆ 29ನೇ ಆರ್ಟಿಕಲ್ ಭಾಷೆ ಮತ್ತು ಅಲ್ಪಸಂಖ್ಯಾತರಿಗೆ ಎಲ್ಲ ತಮ್ಮ ಭಾಷೆಯನ್ನು ಏನಂತಂದ್ರೆ ಬೆಳೆಸಬಹುದು, ಸಂರಕ್ಷಣೆ ಮಾಡಬಹುದು ಇರ್ತಕ್ಕಂಥ ಆರ್ಟಿಕಲ್ 29ನೇದು. ನೆಕ್ಸ್ಟ್ ಇದು MC ಕ್ವಶನ್ ಅಲ್ಲಿ ಇದು ಅತ್ಯಂತ ಮಹತ್ವವಾದ ಕ್ವಶನ್, ಅತ್ಯಂತ ಇಂಪಾರ್ಟೆಂಟ್ ಆಗಿದ ಕ್ವಶನ್ ಅಂತ ಹೇಳ್ಬೋದು. ಹೌದಿಲ್ಲ? ಇದು 1ನೇದು ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಗೆ ಅವಕಾಶ ನೀಡಿದ ವಿಧಿ ಅಥವಾ ಆರ್ಟಿಕಲ್ ಅಥವಾ ಅನುಚ್ಛೇದ ಯಾವುದು? ಹೌದಿಲ್ಲ? ನಮಗೆ ಏನಂತಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ 3 ಅದಾವ. ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಒಂದು ರಾಜ್ಯ ತುರ್ತು ಪರಿಸ್ಥಿತಿ, ಒಂದು ಆರ್ಥಿಕ ತುರ್ತು ಪರಿಸ್ಥಿತಿ. 3ರಲ್ಲಿ ಆರ್ಥಿಕ ತುರ್ತು ನೀಡಿದಂತ ಆರ್ಟಿಕಲ್ ಯಾವಾಗ ಅಂತ ಕೇಳ್ಯಾರ ಕ್ವಶನ್. ಆನ್ಸರ್ ಯಾವ್ದಪ್ಪ ಅಂದ್ರೆ ಇದು 361ನೇ ವಿಧಿ ಆಂಗ್ಲ. 361 ಏನಾಗುತ್ತೆ ಇವಾಗ? ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ವಿನಾಯಿತಿ ನೀಡಲಾಗಿದೆ. ವಿನಾಯಿತಿ ಅಂದ್ರೆ ಆಕಳಕ್ಕೆ ರಾಜ್ಯಪಾಲರು ಏನೇ ತಪ್ಪು ಮಾಡಿದ್ರೆ ಅವ್ರು ಏನಂತಂದ್ರೆ ಅಧಿಕಾರದಿಂದ ಅವ್ರು ಏನಂತಂದ್ರೆ ಅರೆಸ್ಟ್ ಮಾಡಿದ್ರೆ ಅವ್ರಿಗೆ ಒಂದು ವಿನಾಯಿತಿ ಇದೆ. ಬಟ್ ಅಧಿಕಾರ ಇರೋದ್ರಿಂದ ಅವ್ರನ್ನ ಎಂಕ್ವೈರಿ ಮಾಡ್ಬೋದು. ಹೌದಿಲ್ಲ? ಅದೊಂದಿರ್ತಕ್ಕಂಥ 361ನೇ ವಿಧಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ವಿನಾಯಿತಿ ನೀಡಿದಂತ ಆರ್ಟಿಕಲ್ ಯಾವುದು? 361. ಆಮೇಲೆ 360ನೇ ಆರ್ಟಿಕಲ್ ಪ್ರಕಾರ ಇದೇನಂತಂದ್ರೆ ನಮ್ಮ ಭಾರತದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟದ್ದು. ಆನ್ಸರ್ ಇವಾಗ 8ನೇದಕ್ಕೆ ಆನ್ಸರ್ ಇವಾಗ 2ನೇದು ಅಂತ ಹೇಳ್ಬೋದು. ಆಮೇಲೆ 3ನೇದು 352ನೇ ಆರ್ಟಿಕಲ್. ಎಷ್ಟನೇದು ಇವಾಗ? 352ನೇದು. ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಯಾವ್ದು ಇವಾಗ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂಬಂಧಪಟ್ಟಿದೆ ಅಂತ ಹೇಳ್ಬೋದು. ಆಮೇಲೆ 356ನೇ ವಿಧಿಯ ಪ್ರಕಾರ ಇದು ರಾಜ್ಯ ತುರ್ತು ಪರಿಸ್ಥಿತಿ. ಇದ್ರ ಬಗ್ಗೆ ಕ್ವಶನ್ ಎಲ್ಲ ತಲೆ ಕೇಳ್ಯಾರ. ಹೌದಿಲ್ಲ? ನಾವು ಆಲ್ರೆಡಿ ಇವಾಗ ನೆಕ್ಸ್ಟ್ ಕ್ವಶನ್ ಇವಾಗ ಆನ್ಸರ್ ಯಾವ್ದು ಇವಾಗ? 2ನೇದು 360ನೇ ಆರ್ಟಿಕಲ್. ಈಗ ಅದಿರ್ತಕ್ಕಂಥ ಕೆಲವು ವಿವರಣೆಗಳು ಓದೋಣ. ಹೌದಿಲ್ಲ? ಭಾರತದ ತುರ್ತು ಪರಿಸ್ಥಿತಿಯು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಎಷ್ಟು ಭಾಗ? 3 ಭಾಗಗಳಾಗಿ. ಸೊ ಇವಾಗ 3 ಭಾಗಗಳು. ಅದು ಎಷ್ಟನೇ ಭಾಗದಲ್ಲಿ ಅಂತಂದ್ರೆ ಸಂವಿಧಾನದ 18ನೇ ಭಾಗದಲ್ಲಿ 352ರಿಂದ 360ನೇ ವಿಧಿಯವರೆಗೆ ನಮ್ಮ ಭಾರತದ ತುರ್ತು ಪರಿಸ್ಥಿತಿ ಏನ್ ಮಾಡಿದ್ರೆ ಇವಾಗ ವಿವರಿಸಲಾಗಿದೆ ಅಥವಾ ನಮೂದಿಸಲಾಗಿದೆ ಅಥವಾ ಸೇರಿಸಲಾಗಿದೆ ಅಂತ ಹೇಳ್ಬೋದು. ಹೌದಿಲ್ಲ? ಆಮೇಲೆ 1ನೇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿಯ ಪ್ರಕಾರ ನಮ್ಮ ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು 3 ಸಲ ಏರಲಾಗಿದೆ. ಎಷ್ಟು ಸಲ ಇವಾಗ? 3 ಸಲ. 1ನೇದು 1962ರಲ್ಲಿ. ಎಷ್ಟನೇದು ಇವಾಗ? 1ನೇದು 1962ರಲ್ಲಿ, 2ನೇದು 1971ರಲ್ಲಿ, ಆಮೇಲೆ 3ನೇದು 1975ರಲ್ಲಿ. ಇದರಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಏನಂತಂದ್ರೆ ವಿವರಣೆ 3 ಸಲ ಆಗಿದೆ. ಯಾವ್ದು ಇವಾಗ? ನಮ್ಮ ಭಾರತದಲ್ಲಿ ಎಷ್ಟು ಸಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆಗಿದೆ ಅಂತಂದ್ರೆ 3 ಸಲ. ಅದು 350 ಏನಂತೀವಿ 352ನೇ ವಿಧಿಯ ಪ್ರಕಾರ. 1ನೇದು 1962ರಲ್ಲಿ ಭಾರತ ಮತ್ತು ಚೀನಾ ಯುದ್ಧ ನಡೆದಾಗ ಅದಕ್ಕೆ ಭಾರತಕ್ಕೆ ಏನಾಯ್ತು ಇವಾಗ? ಸೋಲಾಯ್ತು. ಅದೊಂದು ತುರ್ತು ಪರಿಸ್ಥಿತಿ ಆಗಿತ್ತು ಅಂತ ಹೇಳೋದು. ಆಮೇಲೆ 1971 ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೀತು. ಅದರಲ್ಲಿ ಭಾರತಕ್ಕೆ ಏನಾಗಿತ್ತು ಇವಾಗ? ಗೆಲುವಾಗುತ್ತೆ ಅಂತ ಹೇಳ್ಬೋದು. 1975ರಲ್ಲಿ ಆಂತರಿಕ ಕಲಹ ಅಂತೀವಿ.
ಆಗಿನ ಇಂದಿರಾ ಗಾಂಧಿ ಅವರು ವರ್ಷ ರಾಮರನ್ ಯಾದವ್ ಪ್ರಕಾರ ಏನಂತ ರಾಮರನ್ ಯಾದವ್ ಇವಾಗ ಇರ್ತಕ್ಕಂಥ ರಿಟ್ ಆಗ್ತಾನೆ ಲೋಕಸಭೆ ಚುನಾವಣೆ ವಿಕೆ ಒಬ್ಬಕ ಯಾವುದೇ ಒಂದು ಚುನಾವಣೆಯಲ್ಲಿ ಕಾನೂನುಬದ್ಧವಾಗಿ ಗೆದ್ದಿಲ್ಲ ಮತ್ತು ಇರ್ತಕ್ಕಂಥ ಅನ್ಯಾಯವಾಗಿ ಗೆದ್ದಾರ ಅವರ ಬಗ್ಗೆ ಏನಂತ ಅಧಿಕಾರದಿಂದ ಇಳಿಬೇಕು ಅಂತಂದು ಏನಂತ ರಿಟ್ ಹಾಕಿದಾಗ ಅವಾಗ ತನ್ನ ಇರ್ತಕ್ಕಂಥ ಆಗಿನ ರಾಷ್ಟ್ರಪತಿ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಏನಂತ 1975ರಲ್ಲಿ ರಾಷ್ಟ್ರಪತಿ ಅವರು ಏನ್ ಮಾಡಿದ್ರು ಇವಾಗ ಫಕ್ರುದ್ದೀನ್ ಅಲಿ ಅಹಮದ್ ಅವರಿದ್ರು ಹೌದಿಲ್ಲ. ಅದೇನಂತಂದ್ರೆ ಈಗಿನ ಆಂತರಿಕ ಕಲಹ ಮಾಡಿದ್ರು ಹೌದಿಲ್ಲ. 1975ರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆದಾಗ ಆಗಿನ ರಾಷ್ಟ್ರಪತಿ ಯಾರಾಗಿದ್ರು ಅಂತ ಕೇಳ್ಯಾರ. ಯಾರು ಇವಾಗ ಫಕ್ರುದ್ದೀನ್ ಅಲಿ ಅಹಮದ್ ಹೌದಿಲ್ಲ. ಎಷ್ಟರಲ್ಲಿ ಅಂದ್ರೆ 75ರಲ್ಲಿ. ನೆಕ್ಸ್ಟ್ ರಾಜ್ಯ ತುರ್ತು ಪರಿಸ್ಥಿತಿ ಎಷ್ಟಿವಾಗ 356ನೇ ವಿಧಿಯ ಪ್ರಕಾರ ಎಷ್ಟಿವಾಗ 356ನೇ ವಿಧಿಯ ಪ್ರಕಾರ ಭಾರತದಲ್ಲಿ ಪ್ರಥಮವಾಗಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಪಂಜಾಬ್ನಲ್ಲಿ 1951ರಲ್ಲಿ ಹೊರಡಿಸಲಾಗಿದೆ. ಇಡೀ ನಮ್ಮ ಭಾರತದಲ್ಲಿ ಪ್ರಥಮವಾಗಿ ರಾಜ್ಯ ತುರ್ತು ಪರಿಸ್ಥಿತಿ ಆಡಳಿತಕ್ಕೆ ಒಳಪಟ್ಟಂತ ರಾಜ್ಯವಾದ ಇವಾಗ ಪಂಜಾಬ್. ಅದು ಯಾವ ವರ್ಷದಲ್ಲಿ ಅಂದ್ರೆ 1951ರಲ್ಲಿ. ಎಷ್ಟರಲ್ಲಿ 1951ರಲ್ಲಿ ನಮ್ಮ ರಾಜ್ಯದಲ್ಲಿ ಒಟ್ಟು ಎಷ್ಟು ಸಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆಗಿದೆಪ್ಪ ಅಂದ್ರೆ 6 ಸಲ ಆಗಿದೆ. ಎಷ್ಟು ಸಲ ಆಗಿದೆ ಇವಾಗ 6 ಸಲ ಆಗಿದೆ. ನಮ್ಮ ರಾಜ್ಯದ ಎಷ್ಟು ಸಲ ಆಗಿದೆ ಇವಾಗ 6 ಸಲ ಆಗಿದೆ. ರಾಜ್ಯ ತುರ್ತು ಪರಿಸ್ಥಿತಿ ಅಂದ್ರೆ ಯಾವುದೇ ಒಂದು ರಾಜ್ಯದಲ್ಲಿ ಬಹುಮತ ಸರ್ಕಾರದ ರಾಜ್ಯ ಸರ್ಕಾರ ತನ್ನ ಬಹುಮತವನ್ನು ಕುಸಿದಾಗ ಅಥವಾ ಸರಿಯಾಗಿ ಆಡಳಿತವನ್ನು ನಡೆಸಕ್ ಆಗದಿದ್ದಾಗ ರಾಜ್ಯಪಾಲರವರ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿ ಅವರು ರಾಜ್ಯ ತುರ್ತು ಪರಿಸ್ಥಿತಿಯನ್ನು 356 ವಿಧಿಯ ಪ್ರಕಾರ ಜಾರಿಗೆ ಮಾಡ್ತಾರ ಹೌದಿಲ್ಲ. ಅದು ಟೋಟಲ್ ನಮ್ಮ ಕನ್ನಡದ ಎಷ್ಟು ಸಲ ಆಗಿದೆ ಇವಾಗ 6 ಸಲ ಆಗಿದೆ. 1971, 1977, 1989, 1990, 2007, 2007 ಹೌದು. ಇದು ಮೇನ್ ಇಂಪಾರ್ಟೆಂಟ್. ಈಗ ಸರ್ 2007 ಅಲ್ಲದೆ ರಾಜ್ಯ ತುರ್ತು ಪರಿಸ್ಥಿತಿ 2 ಅವಧಿಗೆ ಒಳಪಟ್ಟಂತ ರಾಜ್ಯಪಾಲ ಯಾರಂತಂದ್ರೆ TN ಚತುರ್ವೇದಿ ಅದನ್ನ ಯಾರಾದ್ರೆ ಇವಾಗ TN ಚತುರ್ವೇದಿ ಯಾರಾದ್ರೆ ಇವಾಗ TN ಚತುರ್ವೇದಿ ಅವರು ಅಂತ ಹೇಳ್ಬೋದು ಹೌದಿಲ್ಲ. ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅಥವಾ ನೆಕ್ಸ್ಟ್ ಇರ್ತಕ್ಕಂಥ ಕ್ವಶನ್ ಏನಪ್ಪಾ ಅಂದ್ರೆ ಆರ್ಥಿಕ ತುರ್ತು ಪರಿಸ್ಥಿತಿ ಎಷ್ಟನೇ ಆರ್ಥಿಕ ಪ್ರಕಾರ 361. ಇಲ್ಲಿವರೆಗೆ ನಮ್ಮ ಭಾರತದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ ಆಗಿಲ್ಲ. ಬಟ್ ಏನಂತಂದ್ರೆ 2007ರಲ್ಲಿ ಏನಾಯ್ತಂದ್ರೆ ಅಮೆರಿಕದಲ್ಲಿ ಆಗಿತ್ತು. ಅಮೆರಿಕ ಇರ್ತಕ್ಕಂಥ ಸಿಸ್ಟಮ್ ಬೇರೆ. ಅಮೆರಿಕದಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಆಸ್ತಿ ಏನಂತಂದ್ರೆ 10 ಲಕ್ಷ ರೂಪಾಯಿ ಆಸ್ತಿ ಅಂತಂದ್ರೆ 1 ಕೋಟಿ ರೂಪಾಯಿ ಸಾಲ ಕೊಡ್ತಾರೆ. ಎಷ್ಟು ಕೊಡ್ತಾರೆ ಇವಾಗ 10 ಲಕ್ಷ ರೂಪಾಯಿ ಆಸ್ತಿ 1 ಕೋಟಿ ರೂಪಾಯಿ ಸಾಲ ಕೊಡ್ತಾರ. ಬಟ್ ನಮ್ಮ ಭಾರತದಲ್ಲಿ ಅದಕ್ಕೆ ಏನಾಗಿತ್ತು 2007ರಲ್ಲಿ ಅಮೆರಿಕದಲ್ಲಿ ಏನಾಗಿತ್ತು ಇವಾಗ ಆರ್ಥಿಕ ತುರ್ತು ಪರಿಸ್ಥಿತಿ ಆಗಿದೆ. ಎಲ್ಲರೂ ಇರ್ತಕ್ಕಂಥ ಸಾಲಗಳು ಎಲ್ಲ ಬ್ಯಾಂಕ್ಗಳು ಸಾಲ ಕೊಟ್ಟಾಗ ಅವ್ರ ಬಿಸಿನೆಸ್ ಏನಾಗುತ್ತೆ ಕಾಂಪಿಟೇಷನ್ ಆಗಿ ಬಟ್ ಮೆಟೀರಿಯಲ್ ಬರೀ ಏನಾಗ್ತಂದ್ರೆ ರೊಕ್ಕ ಆಡಾಗ ಅವಾಗ ಆರ್ಥಿಕ ತುರ್ತು ಪರಿಸ್ಥಿತಿ ಆಗುತ್ತೆ. ನಮ್ಮ ಭಾರತ ಇಲ್ಲಿಯವರು ಏನಂತ ಆರೋಗ್ಯ ಇರ್ತಕ್ಕಂಥ ನೀತಿ ನಿಯಮಗಳು ಮೀರಿಲ್ಲ. ಬಟ್ ಯಾವ್ದು ಆರ್ಥಿಕ ಇಂದು ಆಗಿಲ್ಲ ಮುಂದೆ ಆಗೋದು ಕೂಡ ಡೌಟ್ ಆಗಲ್ಲ ಅಂತ ಹೇಳ್ಬೋದು. ಆಗ RBI ಪ್ರಕಾರ ನಮ್ಮ ಇರ್ತಕ್ಕಂಥ ಭಾರತ ದೇಶ ಆಗಿದೆ ಅಂತ ಹೇಳ್ಬೋದು ಹೌದು. ನಮ್ದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ ಹೆಂಗಾಗಿತ್ತಪ್ಪ ಅಂದ್ರೆ ಯಾವುದೇ ಒಂದು ಮಾರ್ಕೆಟಿಗೆ ಹೋಗ್ತೀವಲ್ಲ ನಾವು ಮಾರ್ಕೆಟ್ ಎಲ್ಲಿ ಇವಾಗ ಸಂತೆ ಮಾಡಕ್ ಅಥವಾ ಬುಧವಾರ ಇರ್ಬೋದು ಅಥವಾ ಸೋಮವಾರ ಇರ್ಬೋದು ಬೇರೆ ಬೇರೆ ಹೋಗಿ ನಾವೇನಿವಾಗ ಮಾರ್ಕೆಟ್ಗೆ ಹೋದಾಗ ನಾವು ಚೀಲ ರೊಕ್ಕ ಪಾಕೆಟ್ನಾಗ ರೊಕ್ಕ ಇಟ್ಕೊಂಡಿರ್ತೀವಿ. ಪಾಕೆಟ್ನಾಗ ರೊಕ್ಕ ಇಟ್ಕೊಂಡು ಚೀಲ ಇಟ್ಕೊಂಡು ಹೋಗ್ತೀವಿ ಹೌದಿಲ್ಲ ಹೌದಿಲ್ಲ. ಆಮೇಲೆ ಆರ್ಥಿಕ ತುರ್ತು ಪರಿಸ್ಥಿತಿ ಆತಂದ್ರೆ ನಾವು ರೊಕ್ಕನ ಚೀಲ ಹೊತ್ಕೊಂಡು ಹೋಗ್ಬೇಕಾಗುತ್ತೆ ಹೌದಿಲ್ಲ. ಆ ಕಡೆ ಈ ಕಡೆ ಒಂದು ಇರಕ್ಕ ಈ ಕಡೆ ಒಂದು ಚೊಳಕ ಈ ಕಡೆ ಒಂದು ಬದನೆಕಾಯಿ ತರಬೇಕಾಗುತ್ತೆ. ಹಂಗ ಆರ್ಥಿಕ ತುರ್ತು ಇಲ್ಲಿ ಅವರಿಗೆ ಮುಂದೆ ಆಗಿಲ್ಲ ಹಾಕ ಚಾನ್ಸ್ ಆಗಲ್ಲ. ಬಟ್ ಅಲ್ಲಿರ್ತಕ್ಕಂಥ ಒಂದು ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಹೇಳ್ಬೋದು. ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ 9ನೇ ಕ್ವಶನ್ MC ಕ್ವಶನ್ ಅಲ್ಲಿ 9ನೇ ಕ್ವಶನ್ ಏನಪ್ಪಾ ಅಂದ್ರೆ ಸಂವಿಧಾನದ ಈ ಕೆಳಗಿನ ಯಾವ ಅಂಶದವು 14 ವರ್ಷಕ್ಕಿಂತ ಕೆಳ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ ಗಣಿ ಮತ್ತು ಅಥವಾ ಅಪಾಯಕಾರಿ ಕೆಲಸ ಉದ್ಯೋಗದಲ್ಲಿ ನಿಷೇಧಿಸಲಾಗಿದೆಪ್ಪ ಅಂತಂದ್ರೆ ಅಂಶದ 24ನೇ ಇದು ಎಷ್ಟು ಸಲ ಒಂದು ರಿಪೀಟ್ ಆಗಿ ಲೆಕ್ಕಿಲ್ಲ. ಒಂದು 8 ಎಕ್ಸಾಮ್ ಏನಂತ ರಿಪೀಟ್ ಆಗಿದೆ ಹೌದಾ. 14 ವರ್ಷದ ಒಳಗಿನ ಮಕ್ಕಳನ್ನು ಯಾವುದೇ ಒಂದು ಕಾರ್ಖಾನೆಗಳಲ್ಲಿ ಯಾವುದೇ ಒಂದು ಕೆಲಸದಲ್ಲಿ ಯಾವುದೇ ಒಂದು ಭಾಗಿಯಾದರೆ ಅವರ ಮಕ್ಕಳು ಅವರು ಯಾರು ಮಾಡ್ಯಾರ ಎಲ್ಲರಿಗೂ ಶಿಕ್ಷೆ ಇರ್ತಕ್ಕಂಥ ಯಾವ ಆರ್ಟಿಕಲ್ ಇವಾಗ 24ನೇ ಆರ್ಟಿಕಲ್. ಇದು ಅಂಶದ 21 ಏನಂತಂದ್ರೆ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಿದೆ. 23ನೇ ಏನಂತಂದ್ರೆ ಯಾವುದೇ ಒಂದು ಅಪಾಯಕಾರಿ ಏನಂತಂದ್ರೆ ಒತ್ತಡದ ಮೇಲೆ ಏನಂತಂದ್ರೆ ಮಕ್ಕಳನ್ನು ದುಡಿಮೆ ಮಾಡಿಸಿಕೊಳ್ಳಂಗಿಲ್ಲ ಒತ್ತಾಯ ಮೇರೆಗೆ ಅದೊಂದು 23 ಆಗ್ತದೆ. ಇದಂದ್ರೆ ಆಯ್ತು ಅನುಚ್ಛೇದ ಇನ್ನೊಂದು ಇವಾಗ 28ನೇ ಅನುಚ್ಛೇದ ಅಂತಂದ್ರೆ ನಮ್ಮ ಭಾರತದಲ್ಲಿ ಯಾವುದೇ ಒಂದು ಶಿಕ್ಷಣ ಸಂಸ್ಥೆಯು ಧಾರ್ಮಿಕ ಬೋಧನೆಯನ್ನು ಮಾಡುವಂಗಿಲ್ಲ. ಯಾವುದು ಸರ್ಕಾರದಿಂದ ಅಥವಾ ಸರ್ಕಾರದ ಅನುದಾನ ಪಡೆದ ಯಾವುದೇ ಒಂದು ಶಿಕ್ಷಣ ಸಂಸ್ಥೆಯು
ಅಲ್ಲಿರ್ತಕ್ಕಂಥ ಧಾರ್ಮಿಕ ಬೋಧನೆ ಮಾಡಂಗಿಲ್ಲ. ಅಂದ್ರೆ ಹಿಂದೂ ಅಥವಾ ಮುಸ್ಲಿಂ ಅಥವಾ ಕ್ರೈಸ್ತ ಅಥವಾ ಬೌದ್ಧಿಸಂ ಅಂತ ಆ ಧರ್ಮ ಬಗ್ಗೆ ಬೋಧನೆ ಮಾಡಂಗಿಲ್ಲ. ಎಲ್ಲಿವಾಗ 28ನೇ ಆರ್ಟಿಕಲ್ ಪ್ರಕಾರ. ಬಟ್ ಅದೊಂದು ಅಪರಾಧ. ಎಲ್ಲಿವಾಗ ಸರ್ಕಾರ ಆಗಿರ್ಬೋದು ಅಥವಾ ಸರ್ಕಾರದಿಂದ ಅನುದಾನ ಪಡಿತ ಯಾವುದೇ ಒಂದು ಸಂಸ್ಥೆಯಲ್ಲಿ ಮಾಡಂಗಿಲ್ಲ. ಆರ್ಟಿಕಲ್ ತೋರ್ಸಕ್ಕಂಥದ್ದು ಯಾವುದಪ್ಪ ಅಂದ್ರೆ 28ನೇ ಆರ್ಟಿಕಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇವಾಗ ಲಾಸ್ಟ್ ಇರ್ತಕ್ಕಂಥ ಕ್ವಶನ್ ಏನಪ್ಪಾ ಅಂದ್ರೆ 10ನೇ ಕ್ವಶನ್ ಲಾಸ್ಟ್ ಇರ್ತಕ್ಕಂಥ MC ಕ್ವಶನ್ ಮುಂದೆ ಲಾಸ್ಟ್ ಕ್ವಶನ್. ಈ ಕೆಳಗಿನ ಯಾವ ಕೇಂದ್ರದ ಲೆಕ್ಕಪತ್ರಗಳಿಗೆ ಸಂಬಂಧಿಸಿದ್ದಾರೆ ಮತ್ತು ಅವರನ್ನು ಭಾರತ ಸರ್ಕಾರದ ಸಾರ್ವಜನಿಕ ಹಣದ ಪಾಲಕರೆಂದು ಕರೆಯುತ್ತಾರೆ? ಯಾವ್ದು ಇವಾಗ ಪಾಲಕರೆಂದು ಕರೆಯುತ್ತಾರೆ ಅಂತ ಕೇಳ್ಯಾರ, ಹೌದಿಲ್ಲ? ಆಲ್ರೆಡಿ ಇವಾಗ ಕ್ಯಾಗ್ ಮತ್ತೆ ಕಾಗಿ ಅಲ್ಲ, CAG ಅಂದ್ರೆ ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್ ಅಂತೀವಿ. ಯಾವುದು ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್. ಭಾರತ ಇರ್ತಕ್ಕಂಥ ಸಂಸತ್ತು ₹1 ಖರ್ಚು ಮಾಡಿದ ಲೆಕ್ಕ ಯಾರಿಗೆ ತೋರಿಸ್ಬೇಕಂದ್ರೆ CAG ತೋರಿಸ್ಬೇಕಾಗುತ್ತೆ. ಹೌದು, ₹1 ಖರ್ಚು ಮಾಡಿದ್ರ ಯಾವುದೇ ಸಂಸತ್ತಲ್ಲಿ ಯಾವುದೋ ಒಂದು ₹1 ಖರ್ಚು ಮಾಡ್ಬೇಕಂದ್ರೆ ಪರ್ಮಿಷನ್ ಯಾರು ಪಡಿಬೇಕಪ್ಪ? ಇರ್ತಕ್ಕಂಥ CAG ಏನಂತಂದ್ರೆ ಪರ್ಮಿಷನ್ ಪಡಲೇಬೇಕಾಗುತ್ತೆ, ಹೌದಿಲ್ಲ? ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್. ಇವಾಗ ಏನಂತಂದ್ರೆ ಶ್ರೀ ಗಿರೀಶ್ ಚಂದ್ರ ಮುರ್ಮುದಾರ. ಇವಾಗ ಯಾರದಾರ? ಇವಾಗ CAG ಯಾರಿದಾರ ಈಗ ಪ್ರಸ್ತುತ ನಮ್ಮ ಭಾರತ CAG ಯಾರಪ್ಪ ಅಂದ್ರೆ ಶ್ರೀ ಗಿರೀಶ್ ಚಂದ್ರ ಮುರ್ಮುದಾರ. ಯಾರು ಇವಾಗ? ಮುರ್ಮುದಾರ. ಇವ್ರು ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿ, ಹೌದಿಲ್ಲ? ಇವರು ಯೋಜನಾ ಆಯೋಗ. ಈಗ ಯೋಜನಾ ಆಯೋಗ ನಮ್ಮ ಭಾರತದಲ್ಲಿ ಯೋಜನಾ ಆಯೋಗ ಏನಂತ ರದ್ದಾಗಿದೆ. ಅದ್ರ ಬದಲು ಏನಾಗಿತ್ತು? ಇವಾಗ ನೀತಿ ಆಯೋಗ ರಚನೆ ಆಗಿದೆ. ಅವಾಗ ಯೋಜನಾ ಆಯೋಗದ ಅಧ್ಯಕ್ಷರಾಗಿದ್ರು, ಇವಾಗ ಪ್ರಧಾನಮಂತ್ರಿ ಆಗಿದ್ರು. ಇವಾಗ ಅದ್ರ ಬದಲು ನೀತಿ ಆಯೋಗ ರಚನೆ ಆಗಿದೆ. ನೀತಿ ಆಯೋಗದ ಅಧ್ಯಕ್ಷ ಯಾರಾದ್ರು ಇವಾಗ? ಈ ಗುಣ ಅಲ್ಲ ಪ್ರಧಾನಮಂತ್ರಿ. ಯಾರು ಇವಾಗ ಪ್ರಸ್ತುತ? ನರೇಂದ್ರ ಮೋದಿಜಿ ಅಂತ ಹೇಳಿ, ಹೌದಿಲ್ಲ? ಆಮೇಲೆ ನೀತಿ ಆಯೋಗ ಇದು ಗುಣ ಆನ್ಸರ್ ಆಗಲ್ಲ. ಆಮೇಲೆ ಹಣಕಾಸು ಆಯೋಗ. ಹಣಕಾಸು ಆಯೋಗ ಏನಂತಂದ್ರೆ 280ನೇ ಆರ್ಟಿಕಲ್ ಪ್ರಕಾರ 280ನೇ ಆರ್ಟಿಕಲ್ ಪ್ರಕಾರ ನಮ್ಮ ಭಾರತದ ರಾಷ್ಟ್ರಪತಿ ಅವರು ಏನಂತ ಹಣಕಾಸು ಆಯೋಗದ ಅಧ್ಯಕ್ಷರನ್ನು ನೇಮಕ ಮಾಡುವ ಒಂದು ಆರ್ಟಿಕಲ್ ಯಾವುದು? 280ನೇ ಆರ್ಟಿಕಲ್ ಅಂತ ಹೇಳ್ಬೋದು, ಹೌದಿಲ್ಲ? ನೆಕ್ಸ್ಟ್ ಇದಿರ್ತಕ್ಕಂಥ ವಿವರಣೆ ನೋಡೋಣ, ಹೌದಿಲ್ಲ? ಮೇನ್ ಇಂಪಾರ್ಟೆಂಟ್ ಲಾಸ್ಟ್ 2 ಮಿನಿಟ್. ರಾಷ್ಟ್ರಪತಿ ಅವರು 148ನೇ ಆರ್ಟಿಕಲ್ ಪ್ರಕಾರ CAG ಅವರನ್ನು ನೇಮಕ ಮಾಡುತ್ತಾರೆ. ನಿಮ್ಗೆ ಕೇಳ್ತಾರ, ರಾಷ್ಟ್ರಪತಿ ಅವರು ಎಷ್ಟನೇ ವಿಧಿಯ ಪ್ರಕಾರ CAG ಅವರ ಕ್ಯಾಗ್ ಅವರು ನೇಮಕ ಮಾಡುತ್ತಾರೆ ಅಂತಂದ್ರೆ 148 ಆರ್ಟಿಕಲ್. ಎಷ್ಟು ಇವಾಗ? 148 ಆರ್ಟಿಕಲ್. ಆಮೇಲೆ ಅವ್ರಿಗೆ ಏನಂತೀವ? ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್ ಅಂತೀವಿ, ಅಥವಾ ತಮ್ಮ ಸಾರ್ವಜನಿಕ ಲೆಕ್ಕಪತ್ರಗಳ ನಾಯಿ ಅಂತ ಕರಿತೀವಿ ಅವ್ರನ್ನ, ಹೌದಿಲ್ಲ? ಅಲ್ಲ, ಕಾವಲು ನಾಯಿ ಅಂತ ಕರಿತೀವಿ. ಅದು ಯೋಜನಾ ಆಯೋಗ ಬದಲು ನೀತಿ ಆಯೋಗ ರಚನೆ ಆಗಿದೆ. ಅದಿರ್ತಕ್ಕಂಥ ಲಾಂಗ್ ಫಾರಮ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ದ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇದು ರಾಷ್ಟ್ರಪತಿ ಅವರ ಹಣಕಾಸು ಆಯೋಗದ ಅಧ್ಯಕ್ಷನನ್ನು 280 ವಿಧಿ ಪ್ರಕಾರ ನೇಮಕ ಮಾಡ್ತಾರೆ ಅಂತ ಹೇಳ್ಬೋದು, ಹೌದಿಲ್ಲ? ಇದು ಮೇನ್ ಇರ್ತಕ್ಕಂಥದ್ದು. ಈಗ ಲಾಸ್ಟ್ ಇರ್ತಕ್ಕಂಥ ಪ್ರಸ್ತುತ 2020ರಿಂದ 2025ರವರೆಗೆ ನಮ್ಮ ಭಾರತದ ಎಷ್ಟೇ ಹಣಕಾಸು ಆಯೋಗ? 15ನೇ ಹಣಕಾಸು ಆಯೋಗ ಜಾರಿ ಇದೆ. ಕೇವಲ ನಿಮಗೆ ಭಾರತದಲ್ಲಿ ಪ್ರಸ್ತುತವಾಗಿ ಎಷ್ಟನೇ ಹಣಕಾಸು ಆಯೋಗ ಜಾರಿಯಾಗಿದೆ ಅಂತಂದ್ರೆ 15ನೇ ಹಣಕಾಸು ಆಯೋಗ ಜಾರಿಯಾಗಿದೆ. ಅದು ಅವಧಿ ಏನಂತ ಕೇಳಿದ್ರೆ 2020ರಿಂದ 2025ರವರೆಗೆ. ಎಷ್ಟಿದೆ ಇವಾಗ? 2020ರಿಂದ 2025ರವರೆಗೆ. ಆ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತಂದ್ರೆ NK ಸಿಂಗ್ ಅಲ್ಲ, ಭಾರತದ NK ಸಿಂಗ್. ನಮ್ಮ ಭಾರತದ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂದ್ರೆ NK ಸಿಂಗ್. ಅದಕ್ಕೆ 20ರಿಂದ 25 ಅಂತ ಹೇಳ್ಬೋದು. ಆಮೇಲೆ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರ ಆಲ್ರೆಡಿ ಅವಲ್ಲಿ ಇವಾಗ ಮಾಡ್ಯಾರ. ಯಾರಂದ್ರೆ ಅರವಿಂದ್ ಪನಗರಿಯಾ. ಯಾರು ಇವಾಗ? ಅರವಿಂದ್ ಪನಗರಿಯಾ. ಇವ್ರೇನಂತಂದ್ರೆ ಇವರು ಇರ್ತಕ್ಕಂಥ ಇವರೊಂದು ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರಾಗಿದ್ರು ಇವರು, ಹೌದಿಲ್ಲ? ಆಮೇಲೆ ಪ್ರಸ್ತುತ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರಪ್ಪ ಅಂದ್ರೆ ಶ್ರೀ ಸಿ ನಾರಾಯಣ ಸ್ವಾಮಿ. ಇವರು ನಮ್ಮ ಕರ್ನಾಟಕ ರಾಜ್ಯದ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಶ್ರೀ ಸಿ ನಾರಾಯಣ ಸ್ವಾಮಿ ಅಂತ ಹೇಳಿ, ಹೌದು? ಇವರು ಇರ್ತಕ್ಕಂಥ ನಮ್ಮ ಈಗ ಟೋಟಲ್ MC ಕ್ವಶನ್ ಏನಂತಂದ್ರೆ 2ನೇದು ಇರ್ತಕ್ಕಂಥ ವಿಡಿಯೋ. ನೀವು ಪ್ರತಿಯೊಂದು ವಿಡಿಯೋಗಳು ಏನಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಗೆ ಇರ್ತಕ್ಕಂಥ ಇಷ್ಟವಾದ್ರೆ ಬೇರೆಯವರಿಗೆ ಶೇರ್ ಮಾಡಿದ್ರೆ ನಮ್ಗೆ ಇರ್ತಕ್ಕಂಥ ನಿಮ್ಗೆ ಸಹಾಯ ಮಾಡೋದು, ಹೌದು? ಅದೇ ರೀತಿಯಾಗಿ ಏನಂತಂದ್ರೆ ನಾವು ಪ್ರತಿಯೊಂದು ವಿಡಿಯೋ ಯಾವುದೇ ಒಂದು ವಿಡಿಯೋ ಏನಂತಂದ್ರೆ ಇದು MC ಕ್ವಶನ್ ಭಾರತ ಸಂವಿಧಾನದ 1ನೇದಾಗಿದೆ. ಇದು ನಾವು 2ನೇ ವಿಡಿಯೋ ಏನಂತಂದ್ರೆ ಇದ್ರ ಕೆಳಗಡೆ ಸಬ್ಸ್ಕ್ರೈಬ್ ಅಂತಂದ್ರೆ ಲಿಂಕ್ ಆಗಿರ್ತವೆ. ಅದು ಕೂಡ ವಿಡಿಯೋ ಏನಂತಂದ್ರೆ ನೀವು ಚೆಕ್ ಮಾಡ್ಕೋಬಹುದು. ಒಂದಕ್ಕೊಂದು ವಿಡಿಯೋ ಏನಾಗಿರ್ತವೆ ಲಿಂಕ್ ಆಗಿರ್ತವೆ, ಹೌದಿಲ್ಲ? ಎಲ್ಲರಿಗೂ ಕೆಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ಆಲ್ ಆಫ್ ಯು.